Jai Hind, welcome to Classic Education YouTube channel. I am Mahesh Pundivish, a faculty member for Quantitative Aptitude. So now RRB series, railway series, previous year question papers na ನಾವು discuss ಮಾಡಕತ್ತೀವಿ. RRB Group D exam plus RRB NTPC exams ಏನ ಆಗು ಅದಾವ್ರಿ. ಸೊ ಆ ಎಕ್ಸಾಮ್ಸ್ ನ ಒಂದು ಟಾರ್ಗೆಟ್ ನ ಇಟ್ಕೊಂಡು ರೀಸೆಂಟ್ ಒಳಗಡೆ 2025 ಒಳಗಡೆ ಮತ್ತು ಅದಕ್ಕಿಂತ ಮುಂಚೆ ಆಗಿರುವಂತ ಕ್ವಶನ್ಸ್ ನ ಅದರದ ಸೊಲ್ಯೂಷನ್ಸ್ ನ ನಾವು ಡಿಸ್ಕಸ್ ಮಾಡಕತ್ತೀವಿ. ನಾವು ಸ್ಟಾರ್ಟ್ ಮಾಡಿರುವಂತ ಟಾಪಿಕ್ ಅಲ್ಜಿಬ್ರಾ. ಆಲ್ರೆಡಿ 2 ಟೈಪ್ಸ್ ಕ್ವಶನ್ಸ್ ಕಂಪ್ಲೀಟ್ ಮಾಡಿದೀವ್ರಿ. ಸೊ ಇವತ್ತಿಂದ ಟೈಪ್ 3 ಮೂರನೇ ಟೈಪ್ ಕ್ವಶನ್ಸ್ ನ ನಾವು ಡಿಸ್ಕಸ್ ಮಾಡೋಣ್ರಿ. ರೈಟ್. ಸೊ ನಿಮಗೆಲ್ಲ ಗೊತ್ತಿರ್ಬೋದ್ರಿ, ಟೈಪ್ 3 ಒಳಗಡೆ ನಾವು ಸ್ಕೂಲ್ ಡೇಸ್ ಒಳಗಡೆ ನಾವು A+B ಫಾರ್ಮುಲಾನ ಭಾಳ ಸಲ ಯೂಸ್ ಮಾಡೀವ್ರಿ. A+B² ಇದರದ್ದು ಫಾರ್ಮುಲಾನ ಭಾಳ ಸಲ ಯೂಸ್ ಮಾಡಿದೇವೆ, ಗೊತ್ತಿರ್ಬೋದ್ರಿ ನಿಮಗೆ. ರೈಟ್. ಸೊ ಅದ ಫಾರ್ಮುಲಾನ ನಾವು ಇವತ್ತು ಅಥವಾ ಈ ಪರ್ಟಿಕ್ಯುಲರ್ ಟೈಪ್ ಮೇಲೆ ಏನು ಕ್ವಶನ್ಸ್ ಬರ್ತಾವು ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿದ್ದಂಗ A+B² ಫಾರ್ಮುಲಾ A² + B² + 2AB ಅಂತ ಐತ್ರಿ. ಬಟ್ ಎಕ್ಸಾಮ್ ಒಳಗೆ ನೋಡ್ರಿ, ನಿಮ್ಗೆ ಎ ಮತ್ತು ಬಿ, ಈಗ ಉದಾಹರಣೆಗೆ ಈಗ ನಿಮ್ಗೆ ಅವರು ವಿಶೇಷವಾಗಿ ಏನ್ ಮಾಡ್ತಾರ್ರಿ, ಇಲ್ಲೇ 2x + 3y² ಇದ್ರದ್ದು ವ್ಯಾಲ್ಯೂ ಏನಾಗ್ತೈತೆ ಅಂತ ಕೇಳ್ತಾರ್ರಿ. ಬಟ್ ಕೆಲವೊಂದ್ಸಲ ಈ ರೀತಿ ಡೈರೆಕ್ಟ್ಲಿ ಅವ್ರು ಕೇಳೋದಿಲ್ರಿ. ಕೆಲವೊಂದ್ಸಲ ಅವ್ನ ಏನ್ ಮಾಡ್ತಾನ್ರಿ, ನಿಮ್ಗೆ A+B ವ್ಯಾಲ್ಯೂ ಕೊಡ್ತಾನ್ರಿ, ಆಮೇಲೆ ನಿಮ್ಗೆ ಎಕ್ಸ್ ಮತ್ತು ವೈದ್ ವ್ಯಾಲ್ಯೂನು ಕೊಡ್ತಾನ್ರಿ, ಅಥವಾ ಎ ಮತ್ತು ಬಿ ವ್ಯಾಲ್ಯೂ A × B ಈ ವ್ಯಾಲ್ಯೂ ಕೊಟ್ಟು ಸೊ ನಿಮಗೇನು ಕ್ವಶನ್ ಕೇಳ್ತಾನಪ್ಪ ಅಂತಂದ್ರೆ A² + B² ಇದ್ರದ್ದು ವ್ಯಾಲ್ಯೂ ಏನಾಕೈತೆ ಅಂತ ಕೇಳ್ತಾನ್ರಿ. ರೈಟ್. ಅಥವಾ ಇನ್ ಕೆಲವೊಂದ್ಸಲ ಏನ್ ಮಾಡ್ತಾನ್ರಿ, ನಿಮ್ಗೆ A+B ಕೊಡ್ತಾನ್ರಿ, ಓಕೆ, ಆಮೇಲೆ A - B² ಕೊಡ್ತಾನ್ರಿ, ಆಮೇಲೆ ನಿಮಗೆ ಏನ್ ಕ್ವಶನ್ ಕೇಳ್ತಾನ್ರಿ, ಹಂಗಾದ್ರ ಅದರದ್ದು ಪ್ರಾಡಕ್ಟ್ AB ವ್ಯಾಲ್ಯೂ ಏನಾಗ್ತೈತೆ ಅಂತ ಕೇಳ್ತಾನ್ರಿ. ಸೊ ಈ ರೀತಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ಸ್ ಒಳಗಡೆ ಕೇಳ್ತಾರೆ. ಸೊ ಇವತ್ತಿಂದ ಟೈಪ್ ನಾವು ಏನು ಡಿಸ್ಕಸ್ ಮಾಡೋರಿದ್ದೀವಿ, ಸೊ ಅದು ಸ್ಕ್ವೇರ್ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಏನೇನು ಬರ್ತಾವು ಅದನ್ನ ನಾವು ಡಿಸ್ಕಸ್ ಮಾಡೋಣ್ರಿ. ಎಲ್ಲ ಒಮ್ಮಲ್ಗೆ ಮಿಕ್ಸ್ ಮಾಡೋದು ಬೇಡ್ರಿ. ಈಗ A+B³ ಬರ್ತೈತ್ರಿ, A+B+C² ಬರ್ತೈತ್ರಿ, ಹೌದಲ್ರಿ. ಸೊ A - B³ ಬರ್ತೈತ್ರಿ. ಆಮೇಲೆ ಎಲ್ಲಾ ತರದ್ದು ಕಾಂಬಿನೇಷನ್ ಮ್ಯಾಗು ನಿಮ್ಗೆ ಸಿಂಪ್ಲಿಫಿಕೇಶನ್ದಾಗೂ ಅವ್ರು ಕ್ವಶನ್ಸ್ ಕೇಳ್ತಾರ್ರಿ. ಸೊ ಎಲ್ಲಾನು ಮಿಕ್ಸ್ ಮಾಡೋದು ಬೇಡ್ರಿ, ಸ್ಟೆಪ್ ವೈಸ್ ಹೋಗೋಣ್ರಿ, ಸ್ಲೋ ಹೋಗೋಣ್ರಿ. ಬಟ್ ನಾವು ಮಾಡುವಂತ ಪ್ರಾಬ್ಲಮ್ಸ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ ಸಾಲ್ವ್ ಮಾಡೋಣ್ರಿ. ಸೊ ಇವತ್ತಿಂದ ಟೈಪ್ 3 ಒಳಗಡೆ ನಾವು ಸ್ಕ್ವೇರ್ಸ್ ಬೇಸ್ಡ್ ಮ್ಯಾಗ ಏನ್ ಕ್ವಶನ್ಸ್ ಅದಾವು ಅದನ್ನ ನಾವು ಡಿಸ್ಕಸ್ ಮಾಡೋಣ್ರಿ. ರೈಟ್. ಸೊ ಫಸ್ಟ್ ಈ ಫಾರ್ಮುಲಾ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಈಗ ನಾನೇನ್ ಮಾಡ್ತೇನೆ ನೋಡ್ರಿ, ಇಲ್ಲೇ ಈ +2b ಏನೈತಿ ನೋಡ್ರಿ, ಇದನ್ನ ಈ ಕಡೆ ತಗೊಂತೇನ್ರಿ. ಸೊ ಹಂಗಾದ್ರೆ ಇಲ್ಲಿ ಏನಾಗ್ತೈತ್ರಿ, A+B² ಆಲ್ರೆಡಿ ಐತ್ರಿ ಇಲ್ಲಿ ನಮ್ ಕಡೆ. ಈ +2ab ಈ ಕಡೆ ತಗೊಂಡಾಗ ಇದು ಏನಾಗ್ತೈತ್ರಿ, -2ab ಆಗ್ತೈತ್ರಿ. ಅಂದ್ರೆ ಇದು ಎದಕ್ ಸಮ ಐತಿ ಹೇಳ್ರಿ, A² + B² ಸಮ ಐತ್ರಿ. ಸೊ ನೆನ್ಪಿಟ್ಕೋರಿ, ಈ ಫಾರ್ಮುಲಾನು ಇಂಪಾರ್ಟೆಂಟ್ ಐತ್ರಿ. ಯಾಕಂದ್ರೆ ಪ್ರತಿ ಸಲ ನಾವು ಫಾರ್ಮುಲಾ ಬರೋದು ಅದನ್ನ ಟ್ರಾನ್ಸ್ಫರ್ ಮಾಡಿ ವ್ಯಾಲ್ಯೂಸ್ ತೆಗಿಯೋದ್ರೊಳಗೆ ಅಷ್ಟು ಟೈಮ್ ನಮ್ಮ ಎಕ್ಸಾಮ್ ಒಳಗೆ ಇರಂಗಿಲ್ಲ. ಓಕೆ. ಸೊ ಇದು ಒಂದು ಫಾರ್ಮುಲಾ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೇಕ್ರಿ. ರೈಟ್. ಓಕೆ. ಅದ್ರ ನೆಕ್ಸ್ಟ್ A - B ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. A - B² ಇದ್ರದ್ದು ಫಾರ್ಮುಲಾ ಏನೈತ್ರಿ, A² + B² - 2ab. ಸೊ ಈಗ ಇಲ್ಲೂ ನಾನು ಏನ್ ಮಾಡ್ತೇನ್ರಿ, A - 2ab ಈ ಕಡೆ ತಗೊಂಡ್ಬರ್ತೇನ್ರಿ. ಸೊ ಇಲ್ಲಿ ಏನಾಗ್ತತ್ರಿ, A - B² ಈ ಕಡೆ ಪ್ಲಸ್ ಈ ಮೈನಸ್ ನ ಈ ಕಡೆ ತಗೊಂಡ್ಬಂದಾಗ +2ab = A² + B². ಓಕೆ. ಸೊ ಈಗ ಇದನ್ನ ನೆನ್ಪಿಟ್ಕೊಳಕ್ ಬಹಳ ಈಸಿ ಐತ್ರಿ. ಈ ಎರಡು ಫಾರ್ಮುಲಾಸ್ನ ನೀವು ಬಹಳ ಈಸಿಯಾಗಿ ನೆನ್ಪಿಟ್ಕೋಬಹುದ್ರಿ. ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾ. ಸೊ ಹೆಂಗ್ ಈಸಿಯಾಗಿ ನೆನ್ಪಿಟ್ಕೋಬಹುದು ಸರ್, ಹೆಂಗ್ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತಂದ್ರೆ ನೋಡ್ರಿ,
ಇಲ್ಲಿ ಬ್ರಾಕೆಟ್ ಒಳಗೆ ಪ್ಲಸ್ ಇತ್ತು ಅಂತ ತಿಳ್ಕೊರಿ, ಇಲ್ಲಿ ಮೈನಸ್ ಇರ್ತೈತ್ರಿ. ಇಲ್ಲಿ ಮೈನಸ್ ಇತ್ತಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಇರ್ತೈತ್ರಿ. ಸಿಂಪಲ್, ರೈಟ್? ಸೊ ಈ ಎರಡು ಫಾರ್ಮುಲಾಸ್ನ ನೀವು ನೆನಪಿಟ್ಕೊರಿ. ಅದ್ರ ನೆಕ್ಸ್ಟ್ ಈಗ ನೋಡ್ರಿ, ಈ ಎರಡು ಈಕ್ವೇಶನ್ಸ್ನ ನಾನು ಆ್ಯಡ್ ಮಾಡ್ತೇನೆ ರೀ. ಯಾವ್ದ್ರಿ? ಈ ಈಕ್ವೇಶನ್ನ ಮತ್ತ ಈ ಈಕ್ವೇಶನ್. ಸಪೋಸ್ ಇವನ್ನೆರಡೂ ನಾವು ಕೂಡಿಸಿದೀವಿ ಅಂತ ಅನ್ಕೋರಿ. ಸೊ ಇಲ್ಲಿ ಏನಾಗ್ತೈತ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಮೇಲೆ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು, ನೋಡ್ರಿ ಈಗ ನೀವು ಇಲ್ಲೇ ಅಬ್ಸರ್ವ್ ಮಾಡ್ರಿ. ಸಪೋಸ್ ಇದನ್ನ ಮತ್ತೆ ಇದನ್ನ ನಾವು ಕೂಡಿಸಿದೀವಿ ಅಂತ ಅನ್ಕೋರಿ. ಸೊ ನಿಮಗೆ ಗೊತ್ತೈತ್ರಿ, ಪ್ಲಸ್ 2ab ಮೈನಸ್ 2ab ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಹಂಗಾದ್ರೆ ಇಲ್ಲಿ ಏನು ಉಳಿತೈತ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿತೈತ್ರಿ. ಇಲ್ಲೂ ಕೂಡ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಉಳಿತೈತಿ. ಅಂದ್ರೆ 2a ಸ್ಕ್ವೇರ್ ಆಮೇಲೆ 2b ಸ್ಕ್ವೇರ್. ಸೊ ಇದನ್ನ ನಾನು ಏನ್ ಬರಿಬಹುದ್ರಿ, 2 ಕಾಮನ್ ತಗೊಂಡು ಸೊ ಇಲ್ಲಿ ಬ್ರಾಕೆಟ್ ಒಳಗೆ ಏನ್ ಬರಿಬಹುದ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿ, ರೈಟ್? ಈಗ ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಐತ್ರಿ. ನಾನು ನೆಕ್ಸ್ಟ್ ಬರೆಯುವಂತ ಫಾರ್ಮುಲಾ, ಸಪೋಸ್ ನಾವು ಇದನ್ನ ಮೈನಸ್ ಮಾಡಿದೀವಿ ಅಂತ ತಿಳ್ಕೊರಿ. ಯಾವ್ದ್ರಿ? ಇದ ಫಾರ್ಮುಲಾನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದೀವಿ ಅಂತ ತಿಳ್ಕೊರಿ. ಸೊ ಈಗ ಇದು ಏನಾಗ್ತೈತ್ರಿ, ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಈಗ ಇಲ್ಲಿನ ಇದ್ರ ಒಳಗಡೆ ಇದನ್ನ ಮೈನಸ್ ಮಾಡಾಕತ್ತೇನ್ರಿ. ಸೊ ಈ ವ್ಯಾಲ್ಯೂ ಏನಾಕತ್ರಿ, ಮೈನಸ್ ಎ ಸ್ಕ್ವೇರ್ ಆಕತ್ರಿ. ಇದು ಮೈನಸ್ ಬಿ ಸ್ಕ್ವೇರ್ ಆಕತ್ರಿ. ಇದು ಪ್ಲಸ್ 2ab ಆಕೈತ್ರಿ. ಸೊ ಇದು ಪ್ಲಸ್ ಎ ಸ್ಕ್ವೇರ್, ಇದು ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಕೈತ್ರಿ. ಇದು ಪ್ಲಸ್ ಬಿ ಸ್ಕ್ವೇರ್, ಇದು ಮೈನಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತೈತ್ರಿ. ಇದು ಪ್ಲಸ್ 2ab ಐತ್ರಿ. ಪ್ಲಸ್ 2ab ಪ್ಲಸ್ 2ab ಅಂತಂದ್ರ ಇದು ಏನಾಗ್ತೈತ್ರಿ, ಪ್ಲಸ್ 4ab ಆಕೈತಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಐತ್ರಿ. ಈ ಫಾರ್ಮುಲಾ ಏನೈತಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ಐತ್ರಿ. ರೈಟ್? ಸೊ ಇದನ್ನೊಂದು ಸ್ವಲ್ಪ ನಿಮಗ ಇವು ನಾನು ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದೇನ್ರಿ, ಇದು ಒಂದು ಬೇಸಿಕ್ ಫಾರ್ಮುಲಾಸ್ ಅದಾವ್ರಿ. ಇವನು 1 by 1 ನಾವ್ ಏನ್ ಮಾಡೋಣ್ರಿ, ಸ್ಲೋಲಿ ಡಿಸ್ಕಸ್ ಮಾಡ್ಕೊಂತ ಹೋಗೋಣ್ರಿ. ಆಮೇಲೆ ಇನ್ನೊಂದು ಫಾರ್ಮುಲಾ ನಾನು ನಿಮಗೆ ಹೇಳ್ತೇನ್ರಿ, ಇದು ಬಹಳ ಫೇಮಸ್ ಫಾರ್ಮುಲಾ ಐತಿ, ಇದು ನಿಮಗ್ ಗೊತ್ತೈತ್ರಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದು ಫಾರ್ಮುಲಾ ಏನಾಗ್ತೈತ್ರಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ದಿಸ್ ಇಸ್ ದಿ ಫಾರ್ಮುಲಾ. ಸೊ ಇಷ್ಟು ಫಾರ್ಮುಲಾಸ್ನ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಡಿಸ್ಕಸ್ ಮಾಡೋದ್ರಿ. ಓಕೆ? ಸೊ 1 by 1 ನಾವು ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ್ರಿ. ರೈಟ್? ಸೊ ಇದನ್ನ ಒಂದ್ಸಲ ನೀವು ನೋಟ್ ಮಾಡ್ಕೊಂಡ್ ಬಿಡ್ರಿ. ಈಗ ನಾವೇನ್ ಮಾಡೋಣ್ರಿ, ಕ್ವಶನ್ಸ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡೋಣ್ರಿ. ಇದು ಫಸ್ಟ್ ಕ್ವಶನ್ ಐತ್ರಿ, ಸ್ವಲ್ಪ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನ್ರಿ. ಆಮೇಲೆ ಇದು ನೋಡ್ರಿ, RRB ಟೆಕ್ನಿಷಿಯನ್ ಗ್ರೇಡ್ 3 ಬಹಳ ರೀಸೆಂಟ್ ದಾಗ ಬಂದಿರೋ ಕ್ವಶನ್ ಐತ್ರಿ, 2024. ಸೊ ಡಿಸೆಂಬರ್ ತಿಂಗಳ ಒಳಗಡೆ ಇದು ಬಂದಿರೋ ಕ್ವಶನ್ ಐತ್ರಿ. ರೈಟ್? ಸೊ ಏನ್ ಕೇಳ್ತಾನ ನೋಡ್ರಿ, ಎಕ್ಸ್ ಪ್ಲಸ್ ವೈ 28 ಅಂತ್ರಿ, ಎಕ್ಸ್ ಇಂಟು ವೈ 84 ಐತಂತ್ರಿ. ಆಮೇಲೆ ಫೈಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಕೇಳ್ತಾನ್ರಿ. ಓಕೆ, ಫೈಂಡ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಕೇಳ್ತಾನ್ರಿ. ನೋಡ್ರಿ, ಈಗ ಜಸ್ಟ್ ನಾನು ನಿಮಗೆ ಹೇಳಿನ್ರಿ, ಇಲ್ಲಿ ಎಕ್ಸ್ ಪ್ಲಸ್ ವೈ ಐತಿ, ಇಲ್ಲಿ ಎಕ್ಸ್ ಇಂಟು ವೈ ಐತಿ. ನೋಡ್ರಿ, ನಾ ಹೇಳೋ ಸ್ವಲ್ಪ ಅರ್ಥ ಮಾಡ್ಕೋರಿ. ನನಗ ಈ ವ್ಯಾಲ್ಯೂ ಕೊಟ್ಟಾನ್ರಿ ಕ್ವಶನ್ ಒಳಗಡೆ, ನೀವು ನೀಟಾಗಿ ಅಬ್ಸರ್ವ್ ಮಾಡ್ರಿ. ನಿಮಗೆ ಈ ವ್ಯಾಲ್ಯೂ ಕೊಟ್ಟಾನ್ರಿ, ಎ ಪ್ಲಸ್ ಬಿ ಕೊಟ್ಟಾನ್ರಿ. ಆಮೇಲೆ ಇಲ್ಲಿ ಎ ಇಂಟು ಬಿ ಕೊಟ್ಟಾನ್ರಿ. ಆಮೇಲೆ ನಮಗೆ ಏನ್ ಕೇಳೇನ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳೇನ್ರಿ. ಅಂದ್ರ ಇದರ ಅರ್ಥ ನಾನು ಏನ್ ಮಾಡ್ಬೇಕ್ರಿ, ಎ ಪ್ಲಸ್ ಬಿ ಏನ್ ಕೊಟ್ಟಾನ್ಲ ಅದನ್ನ ಸ್ಕ್ವೇರ್ ಮಾಡ್ರಿ. ಎ ಪ್ಲಸ್ ಬಿ ಏನ್ ಕೊಟ್ಟಾನ್ಲ ಅದನ್ನ ಸ್ಕ್ವೇರ್ ಮಾಡ್ರಿ. ಆಮೇಲೆ ಎ ಇಂಟು ಬಿ ಏನ್ ಕೊಟ್ಟಾನ್ಲ ಅದನ್ನ ಎರಡರಲ್ಲೇ ಗುಣಾಕಾರ ಮಾಡ್ರಿ. ಆಮೇಲೆ ಇವನ್ನೆರಡು ಕಳೆದು ಬಿಡ್ರಿ, ಇವನ್ನೆರಡು ಮೈನಸ್ ಮಾಡ್ರಿ. ಸೊ ಅವಾಗ ನಿಮಗೆ ಡೈರೆಕ್ಟ್ಲಿ ಏನ್ ಸಿಗ್ತೈತ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿಗ್ತೈತ್ರಿ. ರೈಟ್? ಇಲ್ಲಿ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಈಗ ಸ್ವಲ್ಪ ಇಲ್ಲಿ ನೋಡ್ರಿ, ನಮಗ ಈ ಎ ಪ್ಲಸ್ ಬಿ ಅಂದ್ರೆ ಎಕ್ಸ್ ಪ್ಲಸ್ ವೈ ಇದನ್ನ ನೋಡಿದ ತಕ್ಷಣ, ಆಮೇಲೆ ಈ ಎಕ್ಸ್ ವೈ ನ ನೋಡಿದ ತಕ್ಷಣ ಈ ಎರಡೂ ವ್ಯಾಲ್ಯೂಸ್ ಕೊಟ್ಟಿದಾರಲ್ಲ, ಸೊ ನಮಗ ಇಮಿಡಿಯೇಟ್ಲಿ ನಮ್ಮ ಮೈಂಡಿಗೆ ಏನ್ ನೆನಪು ಬರ್ಬೇಕಂದ್ರ, ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಆಮೇಲೆ ನಾ ಏನ್ ಹೇಳಿನ್ರಿ, ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಮೈನಸ್ ಬರ್ತೈತಿ. 2ab is equal to ಎಕ್ಸ್ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇದು ನಿಮ್ದು ಫಾರ್ಮುಲಾ ಆಗ್ತೈತ್ರಿ. ಕರೆಕ್ಟಾ? ಸೊ ಅಂದ್ರೆ ನೋಡ್ರಿ,
ಈಗ ಇದನ್ನ ನೀವು ಎಕ್ಸ್ ಪ್ಲಸ್ ವೈ ಅಂತ ತಗೋರಿ. ಓಕೆ, ಸೊ ಇದು ಎಷ್ಟೈತ್ರಿ 20 ಐತ್ರಿ, ಈ ವ್ಯಾಲ್ಯೂ 20 ಐತ್ರಿ. ಓಕೆ, ಸೊ ಈ ವ್ಯಾಲ್ಯೂ ಏನೈತಲ್ಲ ಇದು 20 ಐತಿ. ಅಂದ್ರೆ 20 ಸ್ಕ್ವೇರ್ ಮಾಡ್ಬೇಕಾಗಿತ್ತು. ನಾ ಬೇಕಾದ್ರೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಬರೀತೀನಿ ನೋಡ್ರಿ. ಇಲ್ಲಿ 20 ಸ್ಕ್ವೇರ್ ಮೈನಸ್ ಇದು 2 ಹಂಗ ಬರ್ಕೊಳ್ಳೋಣ್ರಿ. ಆಮೇಲೆ ಎ ಇಂಟು ಬಿ ಈ ವ್ಯಾಲ್ಯೂನು ಕೊಟ್ಟಿದ್ದಾನ್ರಿ. ಎ ಇಂಟು ಬಿ ಎಷ್ಟು ಕೊಟ್ಟಾನ್ರಿ? ಇದನ್ನ 84 ಕೊಟ್ಟಾನ್ರಿ. ಆಮೇಲೆ ನಮ್ಗೆ ಏನ್ ಕೇಳೇನ್ರಿ ಅವ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳ್ಯಾನ್ರಿ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡ್ರಿ ಇವೆಲ್ಲ ಆಕ್ಚುಲಿ ಡೈರೆಕ್ಟ್ಲಿ ಮಾಡ್ಬೇಕ್ರಿ. ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಇದು ಫಸ್ಟ್ ಕ್ವಶನ್ ಇವ್ರದ್ದು ಅಂತ ನಾನು ಸ್ವಲ್ಪ ಸ್ಲೋ ಆಗಿ ಹೇಳಾಕತ್ತೇನ್ರಿ. ಓಕೆ, ರೈಟ್. ಸೊ ಈಗ ನಿಮಗೆಲ್ಲ ಗೊತ್ತೈತ್ರಿ. ಸೊ 20 ಸ್ಕ್ವೇರ್ ಎಷ್ಟು ಆಕತ್ರಿ? 400 ಆಕತ್ರಿ, ರೈಟ್. ಆಮೇಲೆ ಇದನ್ನ ಇದ್ರೊಳಗಡೆ ಗುಣಾಕಾರ ಮಾಡ್ರಿ. ಸೊ 4 2s 8, ರೈಟ್. ಆಮೇಲೆ 8 2s 16, ಕರೆಕ್ಟ್. ಸೊ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ, ಹೌದಲ್ರಿ. ಸೊ ಈಗ 68 ಇಲ್ಲಿ 100 ಅಂತ ತಗೋರಿ. 100 ಒಳಗ 68 ನೀವು ಕಳೆದ್ರಿ ಅಂತಂದ್ರೆ ಇಲ್ಲಿ 32 ಉಳಿತೈತ್ರಿ. ಆಮೇಲೆ ಇದು 300 ಒಳಗಡೆ 100 ಕಳೆದ್ರಿ ಅಂತಂದ್ರೆ ಸೊ ಇದು ಎಷ್ಟು ಆಕತ್ರಿ? 200 ಆಕತ್ರಿ, ಕರೆಕ್ಟ್. ಸೊ 232 ಏನೈತಲ್ಲ ಇದು ನಿಮ್ದ ಕರೆಕ್ಟ್ ಆನ್ಸರ್ ಆಕತ್ರಿ, ರೈಟ್. 232 ಏನೈತಲ್ಲ ಇದು ನಿಮ್ದ ಕರೆಕ್ಟ್ ಆನ್ಸರ್ ಆಗ್ತೈತ್ರಿ, ರೈಟ್. ಸೊ ಈ ರೀತಿ ನೀವು ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಇದನ್ನ ಕ್ವಶನ್ ನ ಸಾಲ್ವ್ ಮಾಡ್ಬೇಕ್ರಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್, ರೈಟ್. ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಸ್ವಲ್ಪ ಇದನ್ನ ಏನ್ ಮಾಡ್ರಿ, ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡ್ರಿ. ಓಕೆ, ಸೊ ಡೈರೆಕ್ಟ್ಲಿ ಮಾಡ್ಬೇಕಂತಂದ್ರ ಈ ಫಾರ್ಮುಲಾಸ್ ನ ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಈ ಫಾರ್ಮುಲಾಸ್ ನ ಏನ್ ಮಾಡ್ರಿ, ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸೊ ಈಗ ಇಲ್ಲೇ ನಿಮಗೆ ಐಡಿಯಾ ಸಿಕ್ಕಿರ್ಬೋದ್ರಿ. ಸೊ ನಿಮಗೆ ಒಂದ್ ವೇಳೆ ಎ ಮೈನಸ್ ಬಿ ಕೊಟ್ಟು ಎ ಇಂಟು ಬಿ ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳಿದ್ರಿ ಅಂದ್ರೆ ಅವಾಗ ನೀವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಿ? ಇದನ್ನ ಯೂಸ್ ಮಾಡ್ತೀರಿ, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ರೈಟ್, ನೆಕ್ಸ್ಟ್ ಕ್ವಶನ್ ಇದ್ರ ಸಿಮಿಲರ್ ಐತಿ ನೋಡ್ರಿ. ಇದು ಕೂಡ ನಿಮ್ದ RRB ಟೆಕ್ನಿಷಿಯನ್ ಗ್ರೇಡ್ 3 ಒಳಗೆ ಇದು ಬಂದೈತಿ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ 16 ಕೊಟ್ಟಾನ್ರಿ, ಎಕ್ಸ್ ಇಂಟು ವೈ 48 ಕೊಟ್ಟಾನ್ರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸಿ ಒಂದ್ ಥಿಂಗ್ ಅರ್ಥ ಮಾಡ್ಕೋರಿ. ಈಗ ಸದ್ಯದ ಮಟ್ಟಿಗೆ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಏನೈತಿ ನೋಡ್ರಿ. ಓಕೆ, ಇದನ್ನ 3 ರೀತಿ ನೀವು ಫೈಂಡ್ ಮಾಡಬಹುದ್ರಿ, 3 ರೀತಿ. ಈಗ ಸದ್ಯಕ್ಕೆ 2 ನೋಡ್ಕೊಳ್ಳೋಣ್ರಿ. ಈಗ ಸದ್ಯಕ್ಕೆ ನಾವು 2 ನೋಡ್ಕೊಳ್ಳೋಣ್ರಿ. ಒಂದು ಇಲ್ಲಿ ನೀವು ಏನ್ ಮಾಡಬಹುದ್ರಿ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 2xy ಒಂದು ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಮಾಡಬಹುದ್ರಿ. ಆಮೇಲೆ ಇನ್ನೊಂದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಇತ್ತಂದ್ರೆ ಇಲ್ಲಿ ಪ್ಲಸ್ ಬರ್ತೈತಿ 2xy. ಇದು 2 ರೀತಿ ನೀವು ಫೈಂಡ್ ಮಾಡಬಹುದು. ಇನ್ನೊಂದು ರೀತಿ ನೀವು ಫೈಂಡ್ ಮಾಡಬಹುದ್ರಿ, ಅದು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಸೊ ಅದು ಎಕ್ಸ್ ವೈ ಕೊಡ್ತೈತಿ ನಿಮ್ಗೆ, ರೈಟ್. ಸೊ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅದು ನಿಮಗೆ ಏನ್ ಕೊಡ್ತೈತ್ರಿ? 2 ಇಂಟು ದಿ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಿಮಗೆ ಕೊಡ್ತೈತ್ರಿ, ರೈಟ್. ಸೊ ಅದನ್ನು ನಾನು ಇಲ್ಲಿ ಡಿಸ್ಕಸ್ ಮಾಡೀನಿ. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ನಿಮಗೆ ಇದು ಏನ್ ಕೊಡ್ತೈತ್ರಿ? 2 ಇಂಟು ದಿ ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಿಮಗೆ ಕೊಡ್ತೈತ್ರಿ, ರೈಟ್. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಓಕೆ, ಇದು 2 ರೀತಿ. ಸೊ ಈಗ ಇದ್ರಾಗ ನೀವು ಏನ್ ಅರ್ಥ ಮಾಡ್ಕೋಬೇಕಾಗೈತಿ, ನಮಗೆ ಏನ್ ಡಾಟಾ ಕೊಟ್ಟಿರ್ತಾರೆ ಈ ಕ್ವಶನ್ ಒಳಗೆ ನೋಡ್ರಿ. ನನಗೆ ಈ ವ್ಯಾಲ್ಯೂ ಕೊಟ್ಟಾರ್ರಿ, ಯಾವ್ದ್ರಿ? ಎಕ್ಸ್ ಪ್ಲಸ್ ವೈ ಕೊಟ್ಟಾರ್ರಿ. ಒಂದ್ ವೇಳೆ ಎಕ್ಸ್ ಮೈನಸ್ ವೈ ಕೊಟ್ಟಿದ್ರೆ ನಾ ಈ ಫಾರ್ಮುಲಾ ಯೂಸ್ ಮಾಡ್ತೇನೆ. ಬಟ್ ನನಗೆ ಏನ್ ಕೊಟ್ಟಾನ್ರಿ? ಎಕ್ಸ್ ಪ್ಲಸ್ ವೈ ಕೊಟ್ಟಾನ್ರಿ. ಸೊ ಹಿಂಗಾಗಿ ನಾನು ಏನ್ ಮಾಡ್ತೇನ್ರಿ? ಈ ಫಾರ್ಮುಲಾನ ಯೂಸ್ ಮಾಡ್ತೇನ್ರಿ. ಕ್ಲಿಯರ್ ಐತ್ರಿ? ರೈಟ್. ಸೊ ಈಗ ಇದನ್ನ ಕ್ವಶನ್ ನಾವು ಸಾಲ್ವ್ ಮಾಡೋಣ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, ಡೈರೆಕ್ಟ್ಲಿ ಈ ವ್ಯಾಲ್ಯೂ ಇದನ್ನ ಸ್ಕ್ವೇರ್ ಮಾಡ್ರಿ. 256. ಓಕೆ, ಆಮೇಲೆ ಮೈನಸ್ ಇದನ್ನ ಏನ್ ಮಾಡ್ರಿ? 2 ಇಂಟು 48. ಸೊ ಇದಕ್ಕೆ ಇಲ್ಲೇ ಇಂಟು 2 ಮಾಡ್ರಿ. ಓಕೆ, ಸೊ 8 2s 16, 4 2s 8 ಮತ್ತ 9. ಸೊ ಇದು ಎಷ್ಟು ಬರ್ತೈತ್ರಿ? 96 ನಿಮ್ದು ವ್ಯಾಲ್ಯೂ ಬರ್ತೈತ್ರಿ. ಸೊ ಯಾರಿಗ ಅರ್ಥ ಆಗಿಲ್ಲ ಇನ್ನೊಂದ್ಸಲ ಕೇಳಿರ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ರಿ ಏನ್ರಿ? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ವೈ is equal to x square plus y square. ಓಕೆ, ಈ ರೀತಿನ ಸಾಲ್ವ್ ಮಾಡೇನ್ರಿ. ಫೈನ್. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಏನೈತ್ರಿ? 16 ಐತ್ರಿ. ಅಂದ್ರೆ ಇದು ಏನಾಗ್ಬೇಕ್ರಿ? 16ದ ಸ್ಕ್ವೇರ್ ಆಗ್ಬೇಕ್ರಿ. ಮೈನಸ್ ಇದು 2 ಹಂಗ ಬರ್ಕೊಂಡಿನ್ರಿ.
ಆಮೇಲೆ ಎಕ್ಸ್ ಇಂಟು ವೈ ಅವ ಕೊಟ್ಟಾನ್ರಿ. ಎಷ್ಟು ಕೊಟ್ಟಾನ್ರಿ? 48 ಕೊಟ್ಟಾನ್ರಿ. ಸೊ 48 ಇಲ್ಲಿ ಬರೀ. ಓಕೆ, ಇದು ಏನು ಕೊಡದೈತಿ ನಿಮಗೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಸೊ 16 ಸ್ಕ್ವೇರ್ ಎಷ್ಟ್ರಿ? 256 ಮೈನಸ್, ಈಗ ಇದನ್ನ ಗುಣಾಕಾರ ಮಾಡ್ರಿ. 8 2 16, 4 2 8 ಮತ್ತು 96. ಸೊ 256 ಒಳಗಡೆ ನೀವೇನು ಮಾಡ್ರಿ? 96ನ ಮೈನಸ್ ಮಾಡ್ರಿ. ಸೊ ಇದನ್ನ ಮೈನಸ್ ಮಾಡಿದಾಗ ಸೊ ಎಷ್ಟು ಬರ್ತೈತ್ರಿ? 160 ಬರ್ತೈತ್ರಿ. ರೈಟ್? ಸೊ 160 ಏನೈತಲ್ಲ ಇದು ನಿಮ್ದು ಕರೆಕ್ಟ್ ಆನ್ಸರ್. ರೈಟ್? ಬಟ್ ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡ್ಬೇಡ್ರಿ, ಇದು ನನ್ನ ಸಜೆಷನ್. ಓಕೆ, ಎಕ್ಸಾಮ್ ಒಳಗಡೆ ಇಷ್ಟೆಲ್ಲ ಮಾಡಕ್ ಹೋಗ್ಬೇಡ್ರಿ. ಸೊ ಡೈರೆಕ್ಟ್ಲಿ ಮಾಡ್ರಿ. ಯಾಕಂದ್ರೆ ಈ ಫಾರ್ಮುಲಾ ಏನೈತಲ್ಲ ಇದು ನಿಮ್ಮ ಮೈಂಡ್ ಒಳಗೆ ಪ್ರಿಂಟ್ ಆಗಿರ್ಬೇಕ್ರಿ. ಓಕೆ, ಈ ಫಾರ್ಮುಲಾ ನಿಮ್ಮ ಮೈಂಡ್ ಒಳಗೆ ಪ್ರಿಂಟ್ ಆಗಿರ್ಬೇಕ್ರಿ. ನಾನು ಆಗಲೇ ಮಾಡ್ಬೇಕಾದ್ರೂ ನೀವು ಅಬ್ಸರ್ವ್ ಮಾಡ್ರಿ. ಸೊ ನಾನು ಏನ್ ಮಾಡೀನ್ರಿ? ಈ ನಂಬರ್ದು ಸ್ಕ್ವೇರ್ ಇಲ್ಲಿ ಬರ್ದೇನ್ರಿ. ಆಮೇಲೆ ಈ ನಂಬರಿಗೆ ಇಂಟು 2 ಮಾಡಿ ಅದನ್ನ ಇಲ್ಲಿ ಬರ್ದೇನ್ರಿ. ಸೊ ಇದ್ರೊಳಗೆ ಇದನ್ನ ಮೈನಸ್ ಮಾಡಿದಾಗ ನಿಮಗೆ ಡೈರೆಕ್ಟ್ಲಿ ಏನ್ ಸಿಗ್ತೈತ್ರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸಿಗ್ತೈತ್ರಿ. ಅಂಡ್ ಇದ್ರೊಳಗೆ ಇದನ್ನ ನೀವು ಮೈನಸ್ ಮಾಡಿದಾಗ ಎಷ್ಟು ಬರ್ತೈತ್ರಿ? 160. ಯು ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸೊ 160 ಏನೈತಲ್ಲ ಇದು ನಿಮ್ದು ಕರೆಕ್ಟ್ ಆನ್ಸರ್. ರೈಟ್? ಸೊ ಜಸ್ಟ್ ನಾ ಇಲ್ಲಿ ಮಾಡಿ ತೋರಿಸೇನ ಅಷ್ಟ. ಓಕೆ, ಸೊ ಫಾರ್ಮುಲಾ ಏನೈತಿ ಅದು ನಿಮ್ಮ ಮೈಂಡ್ ಒಳಗೆ ಪ್ರಿಂಟ್ ಆಗಿರ್ಬೇಕ್ರಿ. ರೈಟ್? ಅದು ಪ್ರಾಕ್ಟೀಸ್ ಅಷ್ಟೇ ರೀ. ಅಗೇನ್ ಇದನ್ನೊಂದು ಸ್ವಲ್ಪ 4-5 ಸಲ ನೀವು ಬರತ್ತಗಿರಿ ಈ ಎಲ್ಲಾ ಫಾರ್ಮುಲಾಸ್ನ. ಓಕೆ, ಸೊ ಡೆಫಿನೆಟ್ಲಿ ಅದು ನಿಮ್ಮ ಮೈಂಡಿಗೆ ಒಂದು ಮೆಸೇಜ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ. ಓಕೆ, ಇದನ್ನ ಈ ರೀತಿ ಮಾಡ್ಬೋದು ಅಂತ ಹೇಳಿ. ಫೈನ್. ಓಕೆ, ಚಲೋ ನೆಕ್ಸ್ಟ್ ಕ್ವಶನ್ಗೆ ಹೋಗ್ರಿ. ಇಲ್ಲೇನು ಕೊಟ್ಟಿದ್ದಾನ್ರಿ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಆಮೇಲೆ a ಇಂಟು ಬಿ 24 ಕೊಟ್ಟಾನ್ರಿ. ಆಮೇಲೆ ಏನ್ ಹೇಳ್ತಿರ್ರಿ? a ಮೈನಸ್ ಬಿ ಮತ್ತು a ಪ್ಲಸ್ ಬಿ ಇದರದ ವ್ಯಾಲ್ಯೂ ಎಷ್ಟಾಗ್ತೈತೆ ಅಂತ ಕೇಳ್ತಿದ್ದಾನ್ರಿ. ಸೊ ಇಲ್ಲಿ ಬಹಳ ಸಿಂಪಲ್ ಥಿಂಗ್ ನಾನು ನೀವು ಅಬ್ಸರ್ವ್ ಮಾಡ್ರಿ. ಈಗ ನೀವು ಸ್ಟಾರ್ಟಿಂಗ್ ನಿಂತ್ರ ಫಾರ್ಮುಲಾಸ್ನ ನೀಟಾಗಿ ನೋಡಿದ್ರಿ ಅಂತಂದ್ರೆ ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನೈತ್ರಿ? ಇದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಕರೆಕ್ಟ್? ಆಮೇಲೆ ಇಲ್ಲಿ ಏನೈತ್ರಿ? a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಕರೆಕ್ಟ್? ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಏನು ಅಬ್ಸರ್ವ್ ಮಾಡೋದ್ರಿ? ಈಗ ನೀವು ಕ್ವಶನ್ನ ನೀಟಾಗಿ ನೋಡಿದ್ರಿ ಅಂತಂದ್ರೆ ನನಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೊಟ್ಟಾನ್ರಿ. ಆಮೇಲೆ a ಇಂಟು ಬಿ ಕೊಟ್ಟಿದ್ದಾನ್ರಿ. ಈಗ ಇಲ್ಲಿ ಫಾರ್ಮುಲಾ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಈ ಎರಡೂ ಫಾರ್ಮುಲಾ ಒಳಗಡೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈ ವ್ಯಾಲ್ಯೂ ಅಂತೂ ಐತ್ರಿ. ಕರೆಕ್ಟ್? ಅದ ಆದ್ಮೇಲೆ ಇಲ್ಲಿ a ಇಂಟು ಬಿ ಈ ವ್ಯಾಲ್ಯೂನು ಕೊಟ್ಟಿದ್ದಾನ್ರಿ. a ಇಂಟು ಬಿ ಅಂದ್ರೆ ನಾನು ಇಲ್ಲಿ ಏನ್ ಹೇಳ್ಬೋದ್ರಿ? ಈ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 144 ನೀವು ಇಲ್ಲಿ ತಗೊಂಡ್ರಿ ಅಂತ ಅನ್ಕೋರಿ. a ಇಂಟು ಬಿ ಎಷ್ಟು ಕೊಟ್ಟಾನ್ರಿ? 24 ಕೊಟ್ಟಾನ್ರಿ. ಸೊ 24 ಇಂಟು 2 ಮಾಡ್ರಿ. ಸೊ ಇದು ಪ್ಲಸ್, ಸೊ ಇದು ಎಷ್ಟು ಬರ್ತೈತ್ರಿ? 48. ಸೊ ಇಲ್ಲಿದಿಂತ್ರ ನಿಮ್ಗೆ ಏನ್ ಸಿಗ್ತೈತ್ರಿ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ. ಓಕೆ, ಇಲ್ಲಿದಿಂತ್ರ ನಿಮ್ಗೆ ಏನ್ ಸಿಗ್ತೈತ್ರಿ? ಅದ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ. ಈಗ ಇದನ್ನ ಆಡ್ ಮಾಡ್ರಿ. ಓಕೆ, ಸೊ 8 ಪ್ಲಸ್ 4 12 ಆತ್ರಿ ಇದ. ಸೊ 4 ಪ್ಲಸ್ 4 8 ಪ್ಲಸ್ 1 9 ಆತ್ರಿ. ಆಮೇಲೆ ಇದು ಎಷ್ಟು ಬತ್ರಿ? 192 ಬಂತ್ರಿ. ಅದೇ ರೀತಿ ಒಳಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಷ್ಟು ಕೊಟ್ಟಾನ್ರಿ? 144 ಕೊಟ್ಟಾನ್ರಿ. ಓಕೆ, ಇಲ್ಲಿ ಮೈನಸ್ ಐತ್ರಿ, ಮೈನಸ್ ಬರೀನ್ರಿ. ಸೊ 2 ಇಂಟು ಎ ಬಿ ವ್ಯಾಲ್ಯೂ 24 ಐತ್ರಿ. 24 ಇಂಟು 2 ಎಷ್ಟು ಬಂತ್ರಿ? ಇದ 48. ಕರೆಕ್ಟ್? ಈಗ ಇದನ್ನ ಇದ್ರೊಳಗೆ ಮೈನಸ್ ಮಾಡ್ರಿ. ಈಗ ಮೈನಸ್ ಹೆಂಗ್ ಮಾಡೋದ್ರಿ? ಈಗ ಸಿಂಪಲ್ ನೋಡ್ರಿ. ಇದು 44 ಐತ್ರಿ, ಇದು 48 ಐತ್ರಿ. ಹೌದಾ? ಈಗ 44 48 ಮೈನಸ್ ಆದ್ರೆ ಇನ್ನೊಂದು 4 ಯೂನಿಟ್ ಕಡಿಮೆ ಐತ್ರಿ. ಸೊ ಆ 4 ಯೂನಿಟ್ 100 ಒಳಗೆ ಕಡಿಮೆ ಮಾಡ್ರಿ. ಅಂದ್ರೆ ಎಷ್ಟು ಬರ್ತೈತ್ರಿ? ಇಲ್ಲಿ 96 ಬರ್ತೈತ್ರಿ. ರೈಟ್? ಓಕೆ, ಈಗ ನಾ ಇಲ್ಲಿ ಬರೋದು ತೋರ್ಸೇನ್ರಿ. ಬಟ್ ಎಕ್ಸಾಮ್ ಒಳಗೆ ನೀವು ಹಿಂಗ್ ಮಾಡ್ಬೇಡ್ರಿ. ಈಗ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮತ್ತ a ಇಂಟು ಬಿ ಎರಡೂ ಕೊಟ್ಟಿದ್ರ ಅಂತ ತಿಳ್ಕೊರಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರಿಗೆ a ಇಂಟು ಬಿ ಏನೈತಲ್ಲ ಅದನ್ನ ಎರಡರಲ್ಲೇ ಗುಣಾಕಾರ ಮಾಡ್ರಿ. ಆಮೇಲೆ ಇವ್ನ ಎರಡೂ ಒಂದ್ಸಲ ಕೂಡ್ಸಿದ್ರಿ ಅಂತಂದ್ರೆ ನಿಮಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ. ಓಕೆ, ಅದೇ ರೀತಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂವಿಗೆ a ಇಂಟು ಬಿ ಎರಡರಲ್ಲೇ ಗುಣಾಕಾರ ಮಾಡ್ರಿ. ಅದನ್ನ ಅದ್ರೊಳಗೆ ಮೈನಸ್ ಮಾಡಿದ್ರಿ ಅಂತಂದ್ರ ನಿಮಗ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ.
ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎರಡೂ ಕಡೆ ವ್ಯಾಲ್ಯೂಸ್ ಸೇಮ್ ಅದಾವ್ರಿ. ಒಂದ್ ಸಲ ಪ್ಲಸ್ ಮಾಡ್ರಿ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ, ಒಂದ್ ಸಲ ಮೈನಸ್ ಮಾಡ್ರಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತಿ. ಕ್ಲಿಯರ್? ಸೊ ಇಲ್ಲಿ ಹೇಳುದು ಏನ್ರಿ, ಇದನ್ನ ನಾನು ಬರೆದು ತೋರಿಸಿನ್ರಿ, ಬಟ್ ನೆಕ್ಸ್ಟ್ ಕ್ವಶನ್ಸ್ ನಾ ಬರೆಯಂಗಿಲ್ರಿ, ಡೈರೆಕ್ಟ್ಲಿ ನಾವು ಸಾಲ್ವ್ ಮಾಡೋಣ್ರಿ. ರೈಟ್? ಹಾ, ಆಮೇಲೆ ಇಲ್ಲಿ ಬಂದಿರೋ ವ್ಯಾಲ್ಯೂಸ್ ಏನದಾವಲ್ಲ, ಬಂದಿರೋ ವ್ಯಾಲ್ಯೂಸ್ ಏನದಾವ ನೋಡ್ರಿ, ಅವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅದಾವ್ರಿ. ಸೊ ಇಲ್ಲಿ ಏನಂದ್ರಿ ಅವ, ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೊ ಮೊದಲು ಎ ಮೈನಸ್ ಬಿ ಬರೀ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ತಳಗಡೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ರೈಟ್, ಈಕ್ವಲ್ಸ್ ಟು. ಸೊ ಫಸ್ಟ್ ಇದನ್ನ ಬರೀರಿ, 96 ಐತ್ರಿ ಅದು, ಡಿವೈಡೆಡ್ ಬೈ ಇದು ಎಷ್ಟು ಐತ್ರಿ, 192 ಐತಿ. ಕರೆಕ್ಟಾ? ಸೊ ನೋಡ್ರಿ, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐತ್ರಿ. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಕ್ಯಾನ್ಸಲೇಷನ್ ಮಾಡ್ರಿ. ಓಕೆ, ಸೊ ಇದರದ್ದು ಡಬಲ್ ಐತಿ ನೋಡ್ರಿ ಇಲ್ಲಿ. ಸೊ 6 2s 12, 9 2s 18 ಪ್ಲಸ್ 1 19. ಸೊ ಇದು 1s, ಇದು 2s, ಬಟ್ ಇದು ಏನೈತ್ರಿ 1/2 ಐತ್ರಿ ಅದು. ಓಕೆ, ಬಟ್ ಇದು ಸ್ಕ್ವೇರ್ ಐತ್ರಿ ಅದು, ಅರ್ಥ ಐತ್ರಿ? ಸೊ ಸ್ಕ್ವೇರ್ ಆ ಕಡೆ ಹೋತಂದ್ರೆ ಏನಾಕೈತ್ರಿ, ಎ ಮೈನಸ್ ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಇದ್ರದ್ದು ರೂಟ್ ಆಕೈತ್ರಿ, ರೂಟ್ 1/2 ಆಕೈತಿ. ಸೊ ಅಂದ್ರೆ ಇದು 1ದ ರೂಟ್ 1 ಆಗ್ತೈತ್ರಿ, ಆಮೇಲೆ ಇಲ್ಲಿ ರೂಟ್ 2 ಬರ್ತೈತ್ರಿ. ಅಂದ್ರೆ 1/√2 ಈ ಕ್ವಶನ್ ಅದು ಏನೈತ್ರಿ, ಕರೆಕ್ಟ್ ಆನ್ಸರ್ ಐತ್ರಿ. ಓಕೆ, ದಟ್ ಈಸ್ ಆಪ್ಷನ್ ಬಿ. ಸೊ ಈ ರೀತಿ ನಾವು ಇದನ್ನ ಸಾಲ್ವ್ ಮಾಡ್ತೀವಿ. ಸ್ವಲ್ಪ ಇದು ಡಿಟೇಲ್ ಆಗಿ ಸಾಲ್ವ್ ಮಾಡೇನ್ರಿ. ಓಕೆ, ಬಟ್ ನೆಕ್ಸ್ಟ್ ಕ್ವಶನ್ದಾಗ ಏನೈತ್ರಿ, ನಾವು ಇದನ್ನ ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡೋಣ್ರಿ. ಓಕೆ, ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್. ಸೊ ಇಲ್ಲಿದಿಂತ್ರ ನಾವು ಏನ್ ಅರ್ಥ ಮಾಡ್ಕೊಂಡಿವಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತ ಎ ಬಿ ಕೊಟ್ಟಿದ್ರಂದ್ರ, ಸೊ ಫಸ್ಟ್ ಏನ್ ಮಾಡ್ರಿ, ಎ ಬಿ ನ ಡಬಲ್ ಮಾಡ್ರಿ. ಓಕೆ, ಆಮೇಲೆ ಏನ್ ಮಾಡ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನ ಅದಕ್ಕೆ ಆಡ್ ಮಾಡಿದ್ರಿ ಅಂತಂದ್ರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ. ರೈಟ್? ಆಮೇಲೆ ಆ ಡಬಲ್ ಮಾಡಿರುವಂತ ಎ ಬಿಗೆ ನೀವು ಏನಾದ್ರೂ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಮೈನಸ್ ಮಾಡಿದ್ರಿ ಅಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತಿ. ರೈಟ್? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಓಕೆ, ಇದು ಅದ ಸಿಮಿಲರ್ ಕ್ವಶನ್ ಐತ್ರಿ. ಇದು RRB NTPC ಗ್ರಾಜುಯೇಟ್ ಒಳಗಡೆ 2025 ಒಳಗಡೆ ಇದು ಕ್ವಶನ್ ಎಕ್ಸಾಮ್ ಒಳಗೆ ಬಂದಿತ್ರಿ. ರೈಟ್? ಸೊ ಈಗ ಇದನ್ನ ಏನ್ ಮಾಡೋಣ್ರಿ, ಇದನ್ನ ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡೋಣ್ರಿ. ಓಕೆ, ಸೊ ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡೋಣ್ರಿ. ಇಲ್ಲಿ ಫಸ್ಟ್ ಎ ಮೈನಸ್ ಬಿ ಐತಲ್ಲ, ನಾವ್ ಏನ್ ಮಾಡೋಣ್ರಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ತಗೊಳ್ರಿ. ಓಕೆ, ಯಾಕಂದ್ರೆ ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಬರ್ತೈತ್ರಿ, ಹೌದಲ್ರಿ? ಆಮೇಲೆ ತಳಗೆ ಏನ್ ಮಾಡೋಣ್ರಿ, ಎ ಪ್ಲಸ್ ಬಿ ಅಂದಾನಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಗೊಳ್ರಿ. ರೈಟ್? ಸೊ ನಾ ಏನ್ ಹೇಳಿನ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದು 132 ಐತಿ. ಫಸ್ಟ್ ಇದನ್ನ ಏನ್ ಮಾಡ್ರಿ, ಇದಕ್ಕೆ ಇಂಟು 2 ಮಾಡ್ರಿ. ಹೌದಾ? ಇದು ಎಷ್ಟು ಆಕೈತ್ರಿ, 72 ಆಕೈತ್ರಿ. ಸೊ ಇದ್ರೊಳಗೆ ಇದನ್ನ 72 ಕೂಡಿಸ್ರಿ ಒಂದ್ಸಲ, ಅಥವಾ ಕಳೀರಿ, ಯಾಕಂದ್ರೆ ಎ ಮೈನಸ್ ಬಿ ಬೇಕಾಗಿತ್ತಲ್ಲ. ಸೊ ಇದ್ರೊಳಗೆ ಇದನ್ನ ಕಳೀರಿ, ಇದು 0 ಬರ್ತೈತ್ರಿ. ಓಕೆ, ಇದು ಎಷ್ಟು ಬರ್ತೈತ್ರಿ, 60 ಬರ್ತೈತಿ. ಸೊ 13 ಒಳಗೆ 7 ಕಳೆದ್ರೆ ಎಷ್ಟು ಉಳಿತೈತ್ರಿ, 60 ಉಳಿತೈತ್ರಿ. ಸೊ ಇದು 6 ಉಳಿತೈತಿ, 60 ಆಗ್ತದೆ. ಸೊ ಇದು ಇಲ್ಲಿ ವ್ಯಾಲ್ಯೂನ ನೀವು 60 ಬರೀರಿ. ಓಕೆ, ಆಮೇಲೆ ಇದನ್ನ ಇಲ್ಲಿ ಪ್ಲಸ್ ಮಾಡ್ರಿ. ಸೊ ಇದನ್ನ ಇಲ್ಲಿ ಪ್ಲಸ್ ಮಾಡಿದ್ರಿ ಅಂತಂದ್ರ ನಿಮಗೆ ಏನ್ ಸಿಗ್ತೈತ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಗ್ತೈತ್ರಿ. ಸೊ 2 + 2 4. ಓಕೆ, ಆಮೇಲೆ ಇದು 0, 13 + 4 ಅಂದ್ರೆ ಇದು 20 ಆಗ್ತೈತ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, ಇಲ್ಲಿ 204 ಅಂತ ಬರೀರಿ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೋಡ್ರಿ, ನಾ ಇಲ್ಲಿ ಏನ್ ಮಾಡೀನ್ರಿ, ಆರಾಮಾಗಿ ಕೇಳ್ರಿ. ಓಕೆ, ನಾ ಇಲ್ಲಿ ಏನ್ ಮಾಡೀನಿ, ಎ ಇಂಟು ಬಿ ಏನಿತ್ತಲ್ಲ ಅದನ್ನ ಡಬಲ್ ಮಾಡೀನ್ರಿ. ಹೌದಾ? ಆಲ್ರೆಡಿ ನನ್ನ ಕಡೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಐತ್ರಿ. ಇದಕ್ಕ 2ab ನ ಮೈನಸ್ ಮಾಡೀನ್ರಿ. ಸೊ ನನಗೆ ಏನ್ ಸಿಕ್ತ್ರಿ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸಿಕ್ತ್ರಿ. ಇದ್ರೊಳಗೆ ಇದನ್ನ ಪ್ಲಸ್ ಮಾಡೀನ್ರಿ, ನನಗೇನ್ ಸಿಕ್ತ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸಿಕ್ತ್ರಿ. ಸಿಂಪಲ್. ರೈಟ್? ಈಗ ಇದನ್ನ ಏನ್ ಮಾಡ್ರಿ, ಇದನ್ನ ಕ್ಯಾನ್ಸಲೇಷನ್ ಮಾಡ್ರಿ. ಸೊ ಕ್ಯಾನ್ಸಲೇಷನ್ 12 ಲೇ ಮಾಡ್ರಿ, ಯಾಕಂದ್ರೆ ಇದ್ರದ್ದು ಡಿಜಿಟ್ ಸಮ್ 4 + 2 6 ಐತ್ರಿ. ಆಮೇಲೆ ಇದು ಈವನ್ ನಂಬರ್ ಐತ್ರಿ. ಸೊ 12 ಲೇ ಅದು ಭಾಗ ಆಗ್ತೈತ್ರಿ. ಈಗ ನಿಮ್ಗೆ ಹೆಂಗ್ ಗೊತ್ತಾ ಸರ್ ಇದು 12 ಲೇ ಭಾಗ ಆಕೈತಿ ಅಂತ ಹೇಳಿ, ನೆನ್ಪಿಟ್ಕೊರಿ. ಈಗ 12 ಭಾಗ ಆಗಕ್ಕ ಆ ಸಂಖ್ಯೆ 3 ಮತ್ತು 4 ಭಾಗ ಆಗ್ಬೇಕ್ರಿ. ಅಂದ್ರೆ ಯಾವ ಸಂಖ್ಯೆ 3 ಭಾಗ ಆಕೈತ್ರಿ, ಯಾವ ಸಂಖ್ಯೆ 4 ಭಾಗ ಆಕೈತ್ರಿ, ಆ ಸಂಖ್ಯೆ 12 ಭಾಗ ಆಕೈತ್ರಿ. ಈಗ ನೀವು ಮೊದಲು 2 ಭಾಗ ಮಾಡ್ತೀರಿ, ಆಮೇಲೆ 3 ಭಾಗ ಮಾಡ್ತೀರಿ, 4 ಭಾಗ ಮಾಡ್ತೀರಿ. ಹಂಗ ನೀವು ಭಾಗ ಮಾಡ್ಕೋತ ಹೋದ್ರಿ ಅಂದ್ರೆ ಅದು ಟೈಮ್ ಭಾಳ ತಗೊಂತೈತ್ರಿ. ಈಗ ನನಗೆ ಇಮಿಡಿಯೇಟ್ಲಿ ಏನ್ ಗೊತ್ತಾತ್ರಿ, ಈ ಎರಡು ಸಂಖ್ಯೆನ ಕೂಡಿಸಿದಾಗ ಅಂದ್ರೆ 2 + 4 ಕೂಡಿಸಿದಾಗ 6 ಬರ್ತೈತ್ರಿ. ಅಂದ್ರೆ ನಮ್ದು ಡಿಜಿಟ್ ಸಮ್ 3 6 ಅಥವಾ 9 ಇತ್ತಂದ್ರ ಅದು 3 ಭಾಗ ಆಕೈತ್ರಿ. ಆಮೇಲೆ ಲಾಸ್ಟ್ 2 ಡಿಜಿಟ್ಸ್ 0 4 ಐತ್ರಿ.
ಅಂದ್ರೆ ಇದು 4ರ್ಲೇನೂ ಭಾಗ ಆಕೈತ್ರಿ. ಅಂದ್ರೆ ಯಾವ ಸಂಖ್ಯೆ 3ರ್ಲೇನೂ ಭಾಗ ಆಕೈತಿ ಮತ್ತು 4ರ್ಲೇನೂ ಭಾಗ ಆಕೈತಿ ಅದು 12ರ್ಲೇ ಭಾಗ ಆಕೈತ್ರಿ. ಅರ್ಥ ಐತ್ರಿ? ಸೊ ಅದಕ್ಕ ಈ ನಂಬರ್ನ ನೋಡಿದ ತಕ್ಷಣ ನನಗೆ ಗೊತ್ತಾತ್ರಿ ಇದು 12ರ್ಲೇ ಭಾಗ ಆಕೈತಿ ಅಂತೇಳಿ. ಸೊ ಇದನ್ನ ನಾನು ಏನ್ ಮಾಡ್ತೇನ್ರಿ, 12 5 60, ಓಕೆ. ಆಮೇಲೆ ಇದನ್ನ 12 1 12, ಆಮೇಲೆ 12 7 ಎಷ್ಟು ಬರ್ತೈತ್ರಿ, 84 ಬರ್ತೈತಿ. ಸೊ ಅಂದ್ರೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂತ್ರಿ, ಇದು 5/17 ಬಂತ್ರಿ, 5/17. ಆಮೇಲೆ ಈ ಸ್ಕ್ವೇರ್ ನ ಈ ಕಡೆ ತಗೊಂಡ್ಬಂದ್ರ ಇದು ಏನಾಗ್ಬಿಡ್ತೈತ್ರಿ, ರೂಟ್ ಆಕೈತ್ರಿ. ರೂಟ್ 5/17 ಇದು ನಿಮ್ದು ಆನ್ಸರ್. ಸೊ ರೂಟ್ 5/17 ಎಲ್ಲಿ ಐತಿ ನೋಡ್ರಿ, ರೂಟ್ 5/17 ಆಪ್ಷನ್ ಎ ಐತ್ರಿ. ರೈಟ್, ಆಪ್ಷನ್ ಎ ಐತ್ರಿ. ರೈಟ್. ಸೊ ಈ ರೀತಿ ನೀವು ಈ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕ್ರಿ. ಓಕೆ. ಆಮೇಲೆ ಯಾರಿಗಿದು ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿಲ್ಲಲ್ಲ, ಸೊ ಇಲ್ಲೇ ಪೂರಾ ತೆಳಗ ಸ್ಕ್ರೋಲ್ ಮಾಡ್ರಿ ನೀವು. RRB ಗ್ರೂಪ್ ಡಿ ಕ್ಲಾಸಸ್ ಒಳಗಡೆ ನಾನು ಡಿವಿಸಿಬಿಲಿಟಿ ರೂಲ್ ಹೇಳಿನ್ರಿ, 2ನೇ ಕ್ಲಾಸ್ ಐತ್ ನೋಡ್ರಿ. ಓಕೆ, ಅದನ್ನ ನೋಡ್ರಿ. ಅದ್ರೊಳಗೆ ಎಲ್ಲ 2ರಿಂದ 11 ಒಳಗೂ ಎಲ್ಲಾ ಡಿವಿಸಿಬಿಲಿಟಿ ರೂಲ್ಸ್ ನಾನು ಹೇಳಿದ್ದೇನೆ. ಓಕೆ, ಸೊ ಆ ವಿಡಿಯೋನು ಒಂದ್ಸಲ ನೀವು ನೋಡ್ರಿ. ಸೊ ಅಲ್ಲಿ ಡಿವಿಸಿಬಿಲಿಟಿ ರೂಲ್ ಯಾವ ಸಂಖ್ಯೆಲೆ ಭಾಗ ಆಗ್ತೈತಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ಲಿ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡೀನಿ. ಓಕೆ, ರೈಟ್. ಸೊ ಆ ಕ್ಲಾಸಸ್ ನೀವು ಫಾಲೋ ಮಾಡ್ತೀರಿ. ಫೈನ್. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಟೈಮ್ ಕಡಿಮೆ ತಗೊಂತೈತ್ರಿ, ರೈಟ್. ಬಟ್ ಫಾರ್ಮುಲಾ ಗೊತ್ತಿರ್ಬೇಕು ಅಷ್ಟ. ಮೇನ್ ಪಾಯಿಂಟ್ ಏನೈತಿ ಅದ ನೋಡ್ರಿ. ಈಗ ಇಲ್ಲೇ ಇನ್ನೊಂದು ಕ್ವಶನ್ ನಾನು ತಗೊಂಡಿನ್ರಿ. ಓಕೆ, ಸೊ ಇಲ್ಲೇನ್ ಹೇಳ್ತಾನ್ರಿ, a + b 70 ಐತ್ರಿ. ಆಮೇಲೆ a - b ಹೋಲ್ ಸ್ಕ್ವೇರ್ 208 ಐತ್ರಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ದಿ ಪ್ರಾಡಕ್ಟ್ ಆಫ್ a ಅಂಡ್ b. ಅಂದ್ರೆ ಅವ್ನು ನಿಮಗೆ ಬೇಸಿಕ್ಲಿ ಏನ್ ಕೇಳಾಕತ್ತಾನ್ರಿ, a × b ಇದು ಎಷ್ಟು ಆಕೈತೆ ಅಂತ ಕೇಳ್ತಾನ್ರಿ. ಓಕೆ, a × b ಇದು ಎಷ್ಟು ಆಕೈತೆ ಅಂತ ಕೇಳ್ತಾನೆ. ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ನಮ್ದು ಏನಿದ್ರು ನಮಗೇನ್ ಗಿವನ್ ಡಾಟಾ ಕೊಟ್ಟಿರ್ತಾರಲ್ಲ, ನಮಗೇನ್ ಸಂಖ್ಯೆ ಕೊಟ್ಟಿರ್ತಾರ ನೋಡ್ರಿ, ಅದ್ರ ಮೇಲೆ ನಾವು ಯಾವ ಈಕ್ವೇಶನ್ ತಗೋಬೇಕು ಅನ್ನೋದು ಡಿಪೆಂಡ್ ಆಗೈತಿ. ಇದು ನಾನು ಫಸ್ಟ್ ಇಂತ್ರ ನೀವು ಫಸ್ಟ್ ಪ್ರಾಬ್ಲಮ್ ದಿಂತ್ರ ಅಬ್ಸರ್ವ್ ಮಾಡ್ತಿದ್ರಿ ಅಂತಂದ್ರೆ, ಸೊ ನಮ್ಮ ಗಿವನ್ ಡಾಟಾ ಏನೈತಲ್ಲ ಅದ್ರ ಮೇಲೆ ಯಾವ ಈಕ್ವೇಶನ್ ನಾವು ತಗೋಬೇಕು, ಯಾವ ಫಾರ್ಮುಲಾನ ನಾವು ತಗೋಬೇಕು ಅದು ಡಿಸೈಡ್ ಆಗ್ತೈತಿ. ಸೊ ಈಗಿಲ್ಲಿ ನಾನು a + b ಮತ್ತ a - b ನೋಡಿದ ತಕ್ಷಣ, ಓಕೆ, ಅಥವಾ a + b ಮತ್ತ a - b ಹೋಲ್ ಸ್ಕ್ವೇರ್ ನೋಡಿದ ತಕ್ಷಣ ನನಗ ಈ ಫಾರ್ಮುಲಾ ನೆಲ್ ಬರ್ತೈತಿ ನೋಡ್ರಿ. ಇಲ್ಲಿ a + b ಹೋಲ್ ಸ್ಕ್ವೇರ್ ಮೈನಸ್ a - b ಹೋಲ್ ಸ್ಕ್ವೇರ್, ಓಕೆ, ದಟ್ ಈಸ್ ಈಕ್ವಲ್ಸ್ ಟು 4ab. ಇದು ನನ್ನ ಫಾರ್ಮುಲಾ ನೆಲ್ ಬರ್ತೈತಿ. ಈಗ ಅಬ್ಸರ್ವ್ ಮಾಡ್ರಿ, ಕ್ವಶನ್ ಒಳಗ ನನಗ ಈ ವ್ಯಾಲ್ಯೂ ಕೊಟ್ಟಾನ್ರಿ, a + b ಕೊಟ್ಟಾನ್ರಿ, ಅದನ್ನ ಸ್ಕ್ವೇರ್ ಮಾಡಬಹುದ್ರಿ. ಆಮೇಲೆ a - b ಹೋಲ್ ಸ್ಕ್ವೇರ್ ಇದು ಪೂರಾ ಫಾರ್ಮುಲಾ ಕೊಟ್ಬಿಟ್ಟಾನ್ರಿ ಅವನು. ಈ ಪೂರಾ ವ್ಯಾಲ್ಯೂನ ಕೊಟ್ಬಿಟ್ಟಾನ್ರಿ, 208 ಐತೆ ಅಂತೇಳಿ. ಆಮೇಲೆ ಕ್ವಶನ್ ಕೇಳೇನೇನ್ರಿ, a b ಕೇಳೇನ್ರಿ, a × b ಕೇಳೇನ್ರಿ. ಅಂದ್ರೆ ಈ 4 ಈ ಕಡೆ ತಗೊಂಡ್ಬಂದು ನಾವು ಡಿವೈಡ್ ಮಾಡಿದೀವಿ ಅಂತ ಅನ್ಕೋರಿ. ಸೊ ನನಗೆ ಏನ್ ಸಿಗ್ತೈತ್ರಿ, a b ಸಿಕ್ಬಿಡ್ತೈತ್ರಿ. ಇದು ಡೈರೆಕ್ಟ್ಲಿ ನಿಮ್ ಮೈಂಡಿಗೆ ಬರ್ಬೇಕ್ರಿ. ಅದು ಯಾವಾಗ ಬರ್ತೈತ್ರಿ, ನೀವು ಆ ಫಾರ್ಮುಲಾಸ್ ನ ರಿಪೀಟಿವ್ಲಿ ಬರದ್ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಅವಾಗ ನಿಮ್ಗೆ ಐಡಿಯಾ ಸಿಗ್ತೈತಿ. ರೈಟ್. ಸೊ ಈಗ ಇದನ್ನ ಸಾಲ್ವ್ ಮಾಡೋಣ್ರಿ. ಈಗ 70ರ ಸ್ಕ್ವೇರ್, ಸೊ 7 7 49, ಆಮೇಲೆ 2 zeros. ಓಕೆ, ಇದು ಮೈನಸ್ ಐತ್ರಿ. ಸೊ ಮೈನಸ್ ಮಾಡೋಣ್ರಿ. ಇಲ್ಲಿ ಇದು a - b ಹೋಲ್ ಸ್ಕ್ವೇರ್ ಇದು ಡೈರೆಕ್ಟ್ಲಿ ಕೊಟ್ಟಾನ್ರಿ, 208 ಐತಿ. ಇಲ್ಲಿ ಏನು ಸ್ಕ್ವೇರ್ ಮಾಡೋದು ಅವಶ್ಯಕತೆ ಇಲ್ರಿ. ಸೊ ಇದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ, 208 ಇದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ. ಓಕೆ, ರೈಟ್. ಸೊ ಇದು 2 ಆಗ್ತೈತ್ರಿ. ಇಲ್ಲಿ 9 ಆಕೈತ್ರಿ, ಇದು 8 ಆಕೈತ್ರಿ. 8 ಒಳಗೆ 2 ಕಳೆದ್ರ 6, ಇದು 4. ಕರೆಕ್ಟಾ? ಅಂದ್ರ ಇಲ್ಲಿ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಏನಂತಂದ್ರ ಇದು ಇಷ್ಟು ಪಾರ್ಟ್ ಸಾಲ್ವ್ ಮಾಡಿದ್ಮೇಲೆ, ಓಕೆ, ಇದು ಇಷ್ಟು ಪಾರ್ಟ್ ನಾವು ಸಾಲ್ವ್ ಮಾಡಿದ್ಮ್ಯಾಗ ನಮ್ದು ಆನ್ಸರ್ ಎಷ್ಟು ಬರ್ತೈತ್ರಿ, 4692 ಇಷ್ಟು ವ್ಯಾಲ್ಯೂ ಬರ್ತೈತ್ರಿ. ಈಗ ನನಗೇನ್ ಬೇಕಾಗೈತ್ರಿ, a × b ಬೇಕಾಗೈತಿ. ಅಂದ್ರೆ ಈ 4ನ ಈ ಕಡೆ ತಗೊಂಡಾಗ ಸೊ ಇದು ಏನಾಗ್ತೈತ್ರಿ, ಭಾಗ ಆಗ್ತೈತ್ರಿ. ಅಂದ್ರ 4692 ಇದನ್ನ ಏನ್ ಮಾಡ್ರಿ, ಇದನ್ನ ನೀವು 4ರಲ್ಲಿ ಡಿವೈಡ್ ಮಾಡ್ರಿ. ಸೊ ಅವಾಗ ನಿಮಗೆ ಏನ್ ಸಿಗ್ತೈತ್ರಿ, a b ವ್ಯಾಲ್ಯೂ ಸಿಗ್ತೈತ್ರಿ. ಅಂಡ್ ಅವ್ನು ನಮ್ಗೆ ಏನ್ ಕೇಳಿದಾನ್ರಿ, a b ವ್ಯಾಲ್ಯೂನ ಕೇಳಿದಾನ್ರಿ. ಹಂಗ ಸ್ವಲ್ಪ ಆಪ್ಷನ್ ನೋಡ್ತಿರ್ರಿ. ಅರ್ಥ ಐತ್ರಿ? ಆಪ್ಷನ್ ನೋಡ್ತೀರಿ, ಆಪ್ಷನ್ ಲಾಸ್ಟ್ ಡಿಜಿಟ್ ನೋಡ್ತೀರಿ ಅಥವಾ ಸ್ಟಾರ್ಟಿಂಗ್ ಡಿಜಿಟ್ ನೋಡ್ತೀರಿ. ಯಾವಾಗ್ಲೂ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರ, ಗುಣಾಕಾರ ಮಾಡ್ಬೇಕಾದ್ರ ಲಾಸ್ಟ್ ಡಿಜಿಟ್ ನೋಡ್ತೀರಿ. ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ, ಇದು ಬಹಳ ಹೆಲ್ಪ್ ಮಾಡ್ಬೇಕು ನಿಮಗೆ. ಗುಣಾಕಾರ ಮಾಡ್ಬೇಕಾದ್ರೆ ಈಗ ಯಾವ್ದು 2 ಸಂಖ್ಯೆನ ಈಗ ನೀವು 1 4 3 2 ಇಂಟು 1 2 6 ಹಿಂಗ್ ನೀವು ಗುಣಾಕಾರ ಮಾಡಾಕತ್ತೀರಂದ್ರ ಸೊ ನಿಮಗೆಲ್ಲ ಗೊತ್ತೈತಿ ಲಾಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ.
ಹೌದಲ್ರಿ? ಸೊ 6 2 ಎಷ್ಟ್ ಆಕತ್ರಿ 12 ಅಂದ್ರ ಲಾಸ್ಟ್ ಡಿಜಿಟ್ 2 ಬರ್ತೈತ್ರಿ. ಆಪ್ಷನ್ಸ್ ದಾಗ ಒಂದ್ಸಲ ನೋಡ್ರಿ, ಲಾಸ್ಟ್ ಡಿಜಿಟ್ 2 ಒಂದ ಇತ್ತಪ್ಪ ಅಂತಂದ್ರ ಅದ ನಿಮ್ದು ಆನ್ಸರ್ ಆಕೈತ್ರಿ. ಇಲ್ಲಿ ಪೂರಾ ಇದನ್ನ ಅಷ್ಟು ಮಲ್ಟಿಪ್ಲೈ ಮಾಡಿ ನಾನು ಆಪ್ಷನ್ಸ್ ಒಳಗೆ ಆನ್ಸರ್ ಸರ್ಚ್ ಮಾಡ್ತೇನೆ ಅಂತಂದ್ರ ಹಂಗ್ ಸಿಲೆಕ್ಷನ್ ಆಗುದಿಲ್ರಿ. ಈಗ ಇಲ್ಲೂ ನೋಡ್ರಿ, ಈಗ ನಾನು ಜಸ್ಟ್ ಒಂದ್ಸಲ ಆಪ್ಷನ್ಸ್ ನೋಡಿನ್ರಿ ಹಂಗ. ಈಗ ಇಲ್ಲಿ ನೋಡ್ರಿ, 4 ಒಂದ್ಲೆ 4 ರೀ, ಕರೆಕ್ಟ್. ನೆಕ್ಸ್ಟ್ 6 ಐತ್ರಿ, ನೆಕ್ಸ್ಟ್ 6 ಐತಿ. ಸೊ 4 ಒಂದ್ಲೆ 4 ತಗೊಂತೀನ್ರಿ ನಾ ಮಾತ್, ಕರೆಕ್ಟ್. ಈಗ ಮುಂದೆ ನೀವು ಅಬ್ಸರ್ವ್ ಮಾಡ್ರಿ, ಅಂದ್ರೆ ನಂದು ಆನ್ಸರ್ ಏನೈತ್ಲ 1 1 ದಿಂತ ಶುರು ಆಕೈತಿ. 1 1 ದಿಂತ ಶುರು ಆಗುವಂತ ಅಂಶನ ಒಂದ ಐತ್ರಿ, ಮತ್ ಯಾವ್ದು ಇಲ್ರಿ. ಉಳ್ಕಿದೆಲ್ಲ 1 2 1 2 1 2 ಐತ್ರಿ. ಈಗ ನನಗೆ ಹೇಳ್ರಿ, ನಾ ಇದು ಮುಂದೆ ಡಿವೈಡ್ ಮಾಡೋದು ಅವಶ್ಯಕತೆ ಐತೇನ್ರಿ? ಇಲ್ಲ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗೈತ್ರಿ. ನೀವು ಎಷ್ಟು ಟೈಮ್, ಕಡಿಮೆ ಟೈಮ್ ಒಳಗೆ ನೀವು ಆನ್ಸರ್ ಮಾಡಕ್ ಸಾಧ್ಯ ಐತಲ್ಲ, ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗೈತ್ರಿ. ಕ್ಲಿಯರ್? ಸ್ವಲ್ಪ ನೋಡ್ರಿ, ನಾನು ಪ್ರತಿಯೊಂದು ಸ್ಟೆಪ್ ನ ಇಲ್ಲಿ ನಾನು ನಿಮಗೆ ಹೇಳಿ ಎಕ್ಸ್ಪ್ಲೇನ್ ಯಾಕೆ ಮಾಡಾಕತ್ತೀನಿ ಅಂತಂದ್ರೆ, ಇಲ್ಲಿ ಬಹಳಷ್ಟು ಜನ ITI ಸ್ಟೂಡೆಂಟ್ಸ್ ಅದಾರ್ರಿ, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದಿಂತರ ಸ್ಟೂಡೆಂಟ್ಸ್ ಅದಾರ, ಕಾಮರ್ಸ್ ಬ್ಯಾಕ್ ಗ್ರೌಂಡ್ ದಿಂತರ ಅದಾರ್ರಿ, ರೈಟ್? ಎಲ್ಲರೂ ಇಂಜಿನಿಯರಿಂಗ್ ಹುಡುಗರ ಇಲ್ರಿ, ಅಥವಾ ಎಲ್ಲರೂ BSc ದವ್ರ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು, ಅದು ನಮ್ಮ ಮೋಟಿವ್ ಐತ್ರಿ. ಸೊ ಹಿಂಗಾಗಿ ಕೆಲವೊಂದ್ಸಲ ನಾವು ಸ್ಟೆಪ್ ವೈಸ್ ಸಾಲ್ವ್ ಮಾಡ್ತಿರ್ತೀವಿ. ಬಟ್ ನಾನು ಹೇಳ್ತೇನೆ ನಿಮ್ಗೆ, ಡೈರೆಕ್ಟ್ ಅಪ್ರೋಚ್ ಏನೈತಿ, ಡಿಟೇಲ್ ಆಗಿ ಸಾಲ್ವ್ ಮಾಡೀನ್ರಿ, ಬಟ್ ಡೈರೆಕ್ಟ್ ಅಪ್ರೋಚ್ ಏನೈತಿ ಅಂತ ಈ ಕ್ವಶನ್ ದಾಗ ನಾನು ಹೇಳೀನ್ರಿ. ಪ್ರಿವಿಯಸ್ ಒನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೀನ್ರಿ, ಇಲ್ಲಿ ಡೈರೆಕ್ಟ್ಲಿ ಮಾಡಿ ತೋರಿಸೀನ್ರಿ. ಓಕೆ, ಸೊ ಇದು ಒಂದು ಪಾಯಿಂಟ್ ನ ನೀವು ಅರ್ಥ ಮಾಡ್ಕೋಬೇಕಾಗಿದ್ರಿ, ರೈಟ್? ಸೊ ಡೆಫಿನೆಟ್ಲಿ ಅದು 1173 ನ ನಿಮ್ದು ಏನಾಗ್ಬೇಕ್ರಿ, ಇಲ್ಲಿ ವ್ಯಾಲ್ಯೂ ಆಗ್ಬೇಕ್ರಿ. ಸೊ ಅದು ಒಂದ ಆಪ್ಷನ್ ಐತ್ರಿ, ಕ್ಲಿಯರ್? ಸೊ ಈ ರೀತಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕ್ರಿ, ರೈಟ್? ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಮುಂದಿನ ಕ್ವಶನ್ ಹೋಗೋಣ್ರಿ. ಚಲೋ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದರದ a ಪ್ಲಸ್ ಬಿ 58 ಅಂತ ಕೊಟ್ಟಾನ್ರಿ, a ಮೈನಸ್ ಬಿ 21 ಅಂತ ಕೊಟ್ಟಾನ. ಆಮೇಲೆ ಫೈಂಡ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೇಳಿದಾನ್ರಿ. ಓಕೆ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೇಳೇನ್ರಿ. ಸೊ ನೋಡ್ರಿ, ಬಹಳ ಈಸಿ ಕ್ವಶನ್ ಕೇಳೇನ್ರಿ. ಓಕೆ, ನನಗೆ ಹೇಳ್ರಿ, ಇದರದ ಅವಶ್ಯಕತೆ ಐತ್ರಿ, ಈ ವ್ಯಾಲ್ಯೂದ ಅವಶ್ಯಕತೆ ಐತ್ರಿ? ಇದಿರ್ಲಿಲ್ರಿ. ಸೊ ಇಲ್ಲಿ ಅವನ್ ಏನ್ ಹೇಳತಾನ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಅವನ ಕೊಟ್ಟಾನ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೇಳಾಕತ್ತಾನ್ರಿ. ಹೇಳ್ರಿ, ಇದಕ್ಕಿಂತ ಡಿಫಿಕಲ್ಟ್ ಕ್ವಶನ್ ನಿಮ್ ಎಕ್ಸಾಮ್ ಒಳಗ್ ಬೇಕೇನ್ರಿ? ಈಗ ಎರಡು ಕಡೆ ಸ್ಕ್ವೇರ್ ಮಾಡ್ರಿ. ಈಗ ನಿಮ್ಗವ ಏನ್ ಕೊಟ್ಟಾನ್ರಿ, a ಪ್ಲಸ್ ಬಿ ಎಷ್ಟೈತೆ ಅಂತ ಕೊಟ್ಟಾನವ, 58 ಅಂತ ಕೊಟ್ಟಾನ. ಕ್ವಶನ್ ಏನ್ ಕೇಳಾಕತ್ತಾನ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೇಳಾಕತ್ತಾನ್ರಿ. ಅಂದ್ರೆ ಇದನ್ನ ವ್ಯಾಲ್ಯೂ ಎರಡು ಕಡೆ ಸ್ಕ್ವೇರ್ ಮಾಡ್ರಿ. ಸೊ 5 5 25 ಮತ್ ಮುಂದೆ 2 ಜೀರೋಸ್ ರೀ. ಆನ್ಸರ್ ಏನ್ ಆಕತ್ರಿ, 2500 ಆಕತ್ರಿ, ರೈಟ್? ಸೊ ಈಗ ಕೆಲವೊಬ್ರು ಸ್ಟೂಡೆಂಟ್, ಸರ್ ಮತ್ತೆ ಇದನ್ನ ತಗೊಳ್ಳಿ ಇಲ್ಲಲ್ರಿ ನೀವು, a ಮೈನಸ್ ಬಿ ಇಸ್ ಈಕ್ವಲ್ ಟು 21 ಅಂತ ಕೊಟ್ಟಾನಲ್ ಸರ್, ಇದನ್ನ ನೀವು ತಗೊಳ್ಳಿ ಇಲ್ಲಲ್ಲ. ನೋಡ್ರಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ, ರೈಲ್ವೇಸ್, SSC ಯಾವ್ದು ತಗೋರಿ ನೀವು, ಮ್ಯಾಥ್ಸ್ ಮತ್ತು ರೀಸನಿಂಗ್ ಒಳಗಡೆ, ಎಸ್ಪೆಷಲಿ ಮ್ಯಾಥ್ಸ್ ಬಗ್ಗೆ ಮಾತಾಡೋಣ್ರಿ. ಅವ್ರು ಕ್ವಶನ್ ಒಳಗೆ ಏನೆಲ್ಲಾ ಡಾಟಾಸ್ ಕೊಟ್ಟಿರ್ತಾರಲ್ಲ, ಆ ಎಲ್ಲಾ ಡಾಟಾಸ್ನು ಯೂಸ್ ಮಾಡ್ಕೊಂಡ ಆನ್ಸರ್ ತೆಗಿಬೇಕಂತ ಏನ್ ರೂಲ್ಸ್ ಇಲ್ರಿ. ಇದನ್ನ ಅರ್ಥ ಮಾಡ್ಕೊರಿ. ಸೊ ಕೆಲವೊಂದು ಸಲ ಕೆಲವೊಂದು ಡಾಟಾನ ಅನವಶ್ಯಕತೆಯಾಗಿ ಕೊಟ್ಟಿರ್ತಾರೆ. ಸೊ ಅದನ್ನ ಸ್ಕಿಪ್ ಮಾಡಿ ನಮಗೇನ್ ರಿಕ್ವೈರ್ಮೆಂಟ್ ಐತಿ, ಆನ್ಸರ್ನ ಎಷ್ಟು ಜಲ್ದಿ ತೆಗಿಬೇಕಲ್ಲ, ಸೊ ಯಾವ ಆನ್ಸರ್ದ ಅವಶ್ಯಕತೆ ಐತಿ, ಯಾವ ವ್ಯಾಲ್ಯೂದ ಅವಶ್ಯಕತೆ ಐತಿ, ಅದನ್ನಷ್ಟ ನಾವು ತಗೋದ್ರಿ, ರೈಟ್? ಸೊ ಹಿಂಗಾಗಿ ಇದರದ ಆನ್ಸರ್ ಏನಾಗ್ತೈತ್ರಿ, 2500 ಆಗ್ತೈತ್ರಿ. 2500, 2500 ನಿಮ್ದ ಆನ್ಸರ್ ಆಗ್ತೈತ್ರಿ. ಕ್ಲಿಯರ್ ಐತ್ರಿ? ಎಸ್ ಸರ್. ಚಲೋ, ಮುಂದಿನ ಕ್ವಶನ್ ನೋಡ್ರಿ. ಈಗ ಇಲ್ಲಿ ನೋಡ್ರಿ, a ಪ್ಲಸ್ ಬಿ ಕೊಟ್ಟಾನ್ರಿ, a ಮೈನಸ್ ಬಿ ಕೊಟ್ಟಾನ್ರಿ. ಆಮೇಲೆ ನಿಮ್ಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೇಳೇನ್ರಿ. ಸೊ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ನೋಡ್ರಿ, ನಾ ಅದಕ್ಕೆ ಹೇಳ್ತಿರ್ತೀನಿ ಆಪ್ಷನ್ಸ್ ನೋಡ್ರಿ. ಇಲ್ಲಿ ನಾ ಡೇಟು ಕೊಟ್ಟಿನಿ, ಶಿಫ್ಟ್ ಕೊಟ್ಟಿನಿ, ನೀವು ಗೂಗಲ್ ಸರ್ಚ್ ಮಾಡ್ರಿ. ಇಲ್ಲಿ ಯಾವುದೋ ಆಪ್ಷನ್ಸ್ ನಾನು ಕ್ರಿಯೇಟ್ ಮಾಡಿ ಹಾಕಿಲ್ಲ, ಇದ್ರಾಗಿಂದ ಯಾವುದೋ ಕ್ವಶನ್ ನಾನು ಓನ್ ಇಲ್ಲ. ನೀವು ಗೂಗಲ್ ಸರ್ಚ್ ಮಾಡ್ರಿ, ಆಪ್ಷನ್ಸ್ ದಾಗ ಏನೂ ಚೇಂಜಸ್ ಇಲ್ರಿ. ಯಾವ ಆಪ್ಷನ್ಸ್ ಎಕ್ಸಾಮ್ ದಾಗ ಬಂದಿದಾವ್ರಿ ಅದ ಆಪ್ಷನ್ಸ್ ನಾ ನಿಮಗೆ ಕೊಟ್ಟಿನ್ರಿ. ಈಗ a ಪ್ಲಸ್ ಬಿ ನೋಡ್ರಿ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೌದಲ್ರಿ, a ಪ್ಲಸ್ ಬಿ ಈಕ್ವಲ್ ಟು 41. ಈಗ ನನಗವ ಏನ್ ಕೇಳೇನ್ರಿ, a ಪ್ಲಸ್ ಬಿ ಸ್ಕ್ವೇರ್ ಕೇಳೇನ್ರಿ. ಇದ್ರದ್ದು ಸ್ಕ್ವೇರ್ ಅಂದ್ರೆ ಇಲ್ಲಿ ಸ್ಕ್ವೇರ್ ಮಾಡ್ರಿ. ಸರ್ 41 ಸ್ಕ್ವೇರ್
ಈಗ ನೀವು ಏನ್ ಮಾಡ್ತೀರಿ ಸರ್ 41 ಇಂಟು 41 ಸರ್ ಒಂದ್ ಸರ ಒಂದ್ ನಾಲ್ಕಲೆ 4 ಸರ ನೋಡ್ರಿ ನಾ ಹೇಳೋದು ಅರ್ಥ ಮಾಡ್ಕೋರಿ. ಇಲ್ಲಿ ನಾನು ಆಗಲೇ ಏನ್ ಹೇಳಿದ್ರಿ, ನೀವು ಯಾವಾಗ್ಲೂ ಗುಣಾಕಾರ ಮಾಡ್ತಿರಲ್ಲ ನೋಡ್ರಿ 41 ಇಂಟು 41 ನೀವು ಗುಣಾಕಾರ ಮಾಡತ್ತೀರಿ ಕರೆಕ್ಟಾ. ಸೊ ಮೊದಲು ಏನ್ ಮಾಡ್ತೀರಿ, ಈ ಲಾಸ್ಟ್ ಡಿಜಿಟ್ ನ ಈ ಲಾಸ್ಟ್ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ತೀರಿ. ಇದರಿಂದ ನನಗೆ ಏನ್ ಗೊತ್ತಾಕತ್ರಿ, ಆನ್ಸರ್ದ ಲಾಸ್ಟ್ ಡಿಜಿಟ್ ಏನೈತೆ ಅಂತ ಗೊತ್ತಾಕತ್ರಿ. ಸೊ 1 ಇಂಟು 1 ಅಂದ್ರೆ ನಂದು ಆನ್ಸರ್ ಏನೈತೆ ಗೊತ್ತಿಲ್ಲ, ಬಟ್ ಆ ಆನ್ಸರ್ದ ಲಾಸ್ಟ್ ಡಿಜಿಟ್ ಮಾತ್ರ 1 ಐತೆ. ಆನ್ಸರ್ದ ಲಾಸ್ಟ್ ಡಿಜಿಟ್ 1 ಒಂದ ಆಪ್ಷನ್ ಆಗೈತಿ ರಜ. ಇದು ಪೂರಾ ನೀ ಸ್ಕ್ವೇರ್ ಮಾಡ್ಬೇಕಾಗಿಲ್ಲ. ಮತ್ತಿದು ಎಕ್ಸಾಮ್ ಒಳಗೆ ಬಂದಿರೋ ಆಪ್ಷನ್ಸ್ ಅದಾವ, ಇಲ್ಲಿ ನಾ ಯಾವ್ದು ಚೇಂಜ್ ಮಾಡಿಲ್ಲ. ಡೇಟ್, ಟೈಮಿಂಗ್, ಶಿಫ್ಟ್ ಎಲ್ಲ ಕೊಟ್ಟಿನಿ, ಚೆಕ್ ಮಾಡ, ಗೂಗಲ್ ಐತಿ ನಿನ್ ಕಡೆ ರೈಟ್. ಯಾವ್ದು ಆಪ್ಷನ್ಸ್ ನ ಚೇಂಜ್ ಮಾಡಿಲ್ರಿ, ಯಾವ್ದು ಕ್ವಶನ್ ಇದ್ರಾಗಿನ್ ನಂದು ಓನ್ ತಗೊಂಡಿಲ್ಲ ನಾನು ರೈಟ್. ಸೊ ಆನ್ಸರ್ ಏನಾಕತ್ರಿ 1. ಸರ್ ಆದ್ರೂ ನೋಡ್ರಿ, ಆದ್ರೂ ಸರ್ ಇಲ್ಲೇನೋ ಆಪ್ಷನ್ ಒಂದೈತ್ ಸರ್, ನಾಳೆಗೆ ಒಂದು ಎಲ್ಲಾ ಆಪ್ಷನ್ಸ್ ಲಾಸ್ಟ್ ಡಿಜಿಟ್ 1 ಇತ್ತಂದ್ರ ಅವಾಗರ ನಾ 41 ಸ್ಕ್ವೇರ್ ಮಾಡಬೇಕಲ್ಲ. ಹೌದು, ಅವಾಗ ಮಾಡ್ರಿ ನೀವು. ಆ ಸ್ಕ್ವೇರ್ ಹೆಂಗ್ ಮಾಡೋದು, 2 ಡಿಜಿಟ್ ಸ್ಕ್ವೇರ್ ಹೆಂಗ್ ಮಾಡೋದು ಶಾರ್ಟ್ ದಾಗ ಹೇಳ್ತೇನೆ ನಾನು. ನೋಡ್ರಿ ಇಲ್ಲಿ ಈಗ 41 ತಗೋರಿ ನೀವು. ಈಗ 41 ಇದ್ರದ್ದು ಸ್ಕ್ವೇರ್ ಮಾಡ್ಬೇಕಾಗಿತ್ತು, ಹೌದಾ. ಒಂದು ಸಿಂಪಲ್ ಮೆಥಡ್ ಹೇಳ್ತೇನೆ ನೋಡ್ರಿ. ಇಲ್ಲಿ ಏನ್ ಮಾಡ್ರಿ, ಫಸ್ಟ್ ಈ ನಂಬರ್ದು ಸ್ಕ್ವೇರ್ ಮಾಡ್ರಿ. ಯಾವುದು 4ರದ್ದು ಸ್ಕ್ವೇರ್, ಸೊ ಎಷ್ಟ್ ಆಕತ್ರಿ 16 ಆಕತ್ರಿ. ಆಮೇಲೆ ಈ ನಂಬರ್ದು ಸ್ಕ್ವೇರ್ ಮಾಡ್ರಿ. 1ದ ಸ್ಕ್ವೇರ್ ಎಷ್ಟಾಕತಿ 1 ಆಕತಿ, ಬಟ್ ಅದನ್ನ ಏನ್ ಮಾಡ್ರಿ 2 ಡಿಜಿಟ್ ದಾಗ ಬರೀರಿ. ಸೊ 2 ಡಿಜಿಟ್ ದಾಗ ಬರೀದಿತ್ತಂದ್ರ ನಾವ್ ಏನ್ ಮಾಡ್ತೀವಿ 0 1 ಅಂತ ಬರೀತೀವಿ. ಕ್ಲಿಯರ್ ರೈಟ್. ಈಗ ಇದ್ರ ನೆಕ್ಸ್ಟ್ ಏನ್ ಮಾಡ್ರಿ, ಈ ಲಾಸ್ಟ್ ಪ್ಲೇಸ್ ಏನೈತಲ್ಲ ಇದರದ್ದು ಒಂದು ಇಲ್ಲಿ ಗ್ಯಾಪ್ ಕೊಡ್ರಿ, ಇಲ್ಲೊಂದು ಕ್ರಾಸ್ ಕೊಡ್ರಿ. ಈಗ ಈ ಮೂರು ಸಂಖ್ಯೆ ಗುಣಾಕಾರ ಮಾಡ್ರಿ. ಯಾವ್ದ್ರಿ 4 ಇಂಟು 1 ಎಷ್ಟ್ರಿ 4, 4 2 8. ಸೊ ಆ 8ನ ನೀವೇನ್ ಮಾಡ್ರಿ ಇಲ್ಲಿ ಬರ್ರಿ. ಓಕೆ, ಈಗ ಇವನ್ನೆರಡು ಕೂಡಿಸ್ರಿ. ಸೊ ಇದು 1, ಇದು 8, ಇದು 6, ಇದು 1. ಇದ ನಿಮ್ದು ಸ್ಕ್ವೇರ್ 1681, 1681 ಇದ ನಿಮ್ದು ಆನ್ಸರ್. ಇನ್ನೊಂದ್ಸಲ ಕೇಳ್ರಿ, ಬೇರೆ ನಂಬರ್ ತಗೋರಿ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ 52 ಸ್ಕ್ವೇರ್ ನೀವು ಮಾಡ್ಬೇಕಾಗಿದೆ. 52 ಸ್ಕ್ವೇರ್ ಏನ್ ಮಾಡ್ರಿ, ಇದ್ರದ್ದು ಸ್ಕ್ವೇರ್ ಬರೀರಿ ಮೊದಲು. 5 ಸ್ಕ್ವೇರ್ ಎಷ್ಟು ಬರ್ತೈತ್ರಿ 25. ಆಮೇಲೆ ಈ ನಂಬರ್ದು ಸ್ಕ್ವೇರ್ ಬರೀರಿ. 2 ಸ್ಕ್ವೇರ್ ಎಷ್ಟ್ರಿ 4, ಆದ್ರೆ ಅದನ್ನ 2 ಡಿಜಿಟಿಗೆ ಬರೀರಿ 04 ಬರದ್ರಿ. ಬರದ ತಕ್ಷಣ ಈ ಲಾಸ್ಟ್ ಡಿಜಿಟಿಗೆ ಒಂದು ಕ್ರಾಸ್ ಮಾರ್ಕ್ ಹಾಕ್ರಿ, ಅಥವಾ ಅಲ್ಲಿ ಗ್ಯಾಪ್ ಕೊಡ್ರಿ, ಅಥವಾ 0 ಬರ್ಕೋರಿ, ನಿಮ್ ಚಾಯ್ಸ್ ಅದ. ಓಕೆ ರೈಟ್. ಈಗ ಏನ್ ಮಾಡ್ರಿ, ಈ ಮೂರು ಸಂಖ್ಯೆನ ಗುಣಾಕಾರ ಮಾಡ್ರಿ. ಯಾವ್ದ್ರಿ 5 2 2 ಅಂದ್ರೆ 5 2 10 ರೀ, 10 2 20. ಸೊ ಆ 20ನ ಇಲ್ಲಿ ಬರೀರಿ. ಓಕೆ, ಈ ಮೂರು ಸಂಖ್ಯೆ ಗುಣಾಕಾರ ಮಾಡೋದ್ರಿ. ಯಾವ್ದ್ರಿ 5 2 ಇಲ್ಲಿ ಮ್ಯಾಗ 2 ಐತ್ಲ ಅದನ್ನು ಇಲ್ಲಿ ತಗೊಂಡ್ ಗುಣಾಕಾರ ಮಾಡ್ರಿ. ಸೊ 5 2s 10, 10 2s 20 ಅದನ್ನ ಇಲ್ಲಿ ಬರ್ದೇನ್ರಿ. ಇವ್ನೆರಡು ಕೂಡಿಸಿ ಬಿಡ್ರಿ. ಸೊ ಇದು 4, ಇದು 0, ಇದು 7 ಮತ್ತು ಇದು 2. ಇದ ನಿಮ್ದು ಏನೈತ್ರಿ 52 ಸ್ಕ್ವೇರ್. ಇದ ಏನೈತ್ರಿ ನಿಮ್ದು 52 ಸ್ಕ್ವೇರ್. ಹಿಂಗ ಯಾವುದೋ 2 ಡಿಜಿಟ್ ನಂಬರ್ನ ನೀವು ತಗೋರಿ. ಓಕೆ, ಇಲ್ಲಿ ಏನ್ ಮಾಡ್ರಿ, ಯಾವುದೋ 2 ಡಿಜಿಟ್ ನಂಬರ್ದ ಸ್ಕ್ವೇರ್ ನೀವು ತಗೊಳ್ದಿತ್ತಂದ್ರ, ಓಕೆ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ, ಯಾವ್ದು ತಗೋರಿ ನೀವು. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು 72 ಇದ್ರದ್ದು ಸ್ಕ್ವೇರ್ ತಗೋರಿ. 72 ಯಾಕ 2 ಆಲ್ರೆಡಿ ತಗೊಂಡಿವಲ್ಲ, ಸೊ ಬೇರೆ ನಂಬರ್ ತಗೊಂಡ್ರಿ. 75 ತಗೋರಿ. 75 ಸ್ಕ್ವೇರ್ ಏನ್ ಮಾಡ್ರಿ, ಇದ್ರದ್ದು ಮೊದಲು ಸ್ಕ್ವೇರ್ ಮಾಡ್ರಿ. 7 ಸ್ಕ್ವೇರ್ ಎಷ್ಟಾಕತ್ರಿ 49, 7 7s 40 ಕರೆಕ್ಟ್. ಆಮೇಲೆ ಇದ್ರದ್ದು ಸ್ಕ್ವೇರ್ ಮಾಡ್ರಿ. 5 ಸ್ಕ್ವೇರ್, 5 ಸ್ಕ್ವೇರ್ ಎಷ್ಟು ಬರ್ತೈತ್ರಿ 25 ಬರ್ತೈತಿ. ಲಾಸ್ಟ್ ಪ್ಲೇಸಿಗೆ ಏನ್ ಮಾಡ್ರಿ 0 ಬರ್ಕೋರಿ, ಇಲ್ಲ ಕ್ರಾಸ್ ಮಾರ್ಕ್ ಹಾಕಿ ಲಾಸ್ಟ್ ಪ್ಲೇಸ್. ಈಗ ಏನು ಮೂರು ಗುಣಾಕಾರ ಮಾಡ್ರಿ. 3 ಅಂದ್ರೆ 7 ಇಂಟು 5 ಇಂಟು 2 ಅಂದ್ರೆ ನಾನೇನ್ ಹೇಳಾಕತ್ತೇನ್ರಿ, ಈ ಮೂರು ಸಂಖ್ಯೆನ ಗುಣಾಕಾರ ಮಾಡ್ರಿ. 7 5 ಮತ್ತ ಈ 2 ಈ ಮೂರು ಸಂಖ್ಯೆನ ಗುಣಾಕಾರ ಮಾಡ್ರಿ. ಸೊ 7 5s 35 ಅಥವಾ 35 2s ಏನಾಗ್ತದ್ರಿ 70, ಅಥವಾ ನೀವೇನ್ ಮಾಡ್ರಿ 5 2s 10, 10 ಇಂಟು 7 70. ಸೊ ಆ 70ನ ಇಲ್ಲಿ ಬರುತ್ತೆ. ಈಗ ಇದನ್ನ ಕೂಡಿಸ್ರಿ. ಸೊ ಇದು 5, ಇದು 2, ಇದು 16 ಮತ್ತು ಇದು 5. ಸೊ ಇದು ನಿಮ್ದ 75 ಸ್ಕ್ವೇರ್. ಈ ರೀತಿ ನೀವು ಮಾಡಬಹುದು. ಯಾವುದು 2 ಡಿಜಿಟ್ ನಂಬರ್ ಇರಲಿ,
ಆ 2 ಡಿಜಿಟ್ ನಂಬರ್ದು ಸ್ಕ್ವೇರ್ ಇದೇ ರೀತಿ ನೀವು ಫೈಂಡ್ ಮಾಡಬಹುದ್ರಿ, ಬಹಳ ಫಾಸ್ಟ್ ಆಗಿ ಆಗ್ಬಿಡ್ತೈತಿ. ರೈಟ್, ಓಕೆ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನ್ರಿ ಬೇಕಂದ್ರೆ. ರೈಟ್, ಈಗ 54ದು ಸ್ಕ್ವೇರ್ ಮಾಡ್ಬೇಕಾಗಿತ್ತು ಅಂತ ಅನ್ಕೊಳ್ಳಿ. 54 ಸ್ಕ್ವೇರ್, ಈಗ ಇದ್ರದ್ದು ಸ್ಕ್ವೇರ್ ಮಾಡ್ರಿ. 5 ಸ್ಕ್ವೇರ್ 25, 4 ಸ್ಕ್ವೇರ್ 16, ಆಮೇಲೆ ಈಗ ಗುಣಾಕಾರ ಮಾಡ್ರಿ. ಇಲ್ಲಿ ಒಂದು 0 ತಗೋರಿ ಅಥವಾ ಅಲ್ಲಿ ಕ್ರಾಸ್ ಮಾರ್ಕ್ ಹಾಕ್ರಿ, ನಿಮ್ ಚಾಯ್ಸ್ ಅದು. ಸೊ 5 4s are 20, 22s are 40. ಆ 40 ಇಲ್ಲಿ ಬರುತ್ತೆ, ಪ್ಲಸ್ ಮಾಡ್ರಿ. ಸೊ ಇದು 6, ಇದು 1, ಇದು 9, ಇದು 2. ಇದು ನಿಮ್ದು ಈ ನಂಬರ್ದು ಸ್ಕ್ವೇರ್. ರೈಟ್, ಸೊ ಈ ರೀತಿ ನೀವು ಏನ್ ಮಾಡಬಹುದ್ರಿ, ಯಾವುದು ಒಂದು 2 ಡಿಜಿಟ್ ನಂಬರ್ದ ನೀವು ಒಂದು ಸ್ಕ್ವೇರ್ನ ನೀವು ಫೈಂಡ್ ಮಾಡಬಹುದು. ರೈಟ್, ಓಕೆ. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಇದು ಎಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡಿನ್ರಿ. ರೈಟ್, ಸೊ ಒಂದ್ ವೇಳೆ ಇಲ್ಲಿ ಆಪ್ಷನ್ ಲಾಸ್ಟ್ ಡಿಜಿಟ್ ಡಿಫ್ರೆಂಟ್ ಇತ್ತಪ್ಪ ಅಂದ್ರೆ, ಒಂದ್ ವೇಳೆ ಆ ಸಂಖ್ಯೆದ ನೀವು ಸ್ಕ್ವೇರ್ ಮಾಡೋದಿತ್ತಂದ್ರೆ ಅದನ್ನ ಏನ್ ಮಾಡ್ರಿ, ಈ ರೀತಿ ನೀವು ಅದನ್ನ ಸಾಲ್ವ್ ಮಾಡ್ರಿ. ರೈಟ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೀವು ಹೋಗೋಣ್ರಿ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. a plus b is equal to 33, a minus b is equal to 37. Find the value of a plus b whole square. ರೈಟ್, ಹೀಗೂ ನೋಡ್ರಿ ಲಾಸ್ಟ್ ಡಿಜಿಟ್ ನೋಡ್ರಿ. ನಾ ಹೇಳತ್ತೇನೆ ನಿಮಗೆ, ಇದನ್ನ ಚೆಕ್ ಮಾಡ್ರಿ ನೀವು. ಕ್ವಶನ್ ಆಪ್ಷನ್ಸ್ ಮತ್ತೆ ಸರ ಸೆಟ್ ಮಾಡ್ಕೊಂಡು ತಗೊಂಬಂದಾರ ಅಂತ ಅನ್ಕೋಬೇಡ್ರಿ. ಓಕೆ, ಈಗ ಇಲ್ಲಿ ಇದರದ ಸ್ಕ್ವೇರ್ 3 ಸ್ಕ್ವೇರ್ ಎಷ್ಟಾಕತಿ 9, 9 ಲಾಸ್ಟ್ ಡಿಜಿಟ್ ಒಂದೈತಿ, ಮುಗಿತು. ಇದ ನಿಮ್ದು ಆನ್ಸರ್. ಓಕೆ, ಲಾಸ್ಟ್ ಡಿಜಿಟ್ ಎಷ್ಟೈತ್ರಿ? 9. ಇದು ಒಂದ. ಹಾ, ಬಟ್ ಸರ್ ಇಲ್ಲಿ ಆಪ್ಷನ್ಸ್ ಒಳಗಡೆ ಲಾಸ್ಟ್ ಡಿಜಿಟ್ ಪ್ರತಿ ಒಂದರದು ಡಿಫ್ರೆಂಟ್ ಐತಿ. ಸೊ ಹಂಗಾದ್ರೆ ನಾವ್ ಏನ್ ಮಾಡ್ತೀವಿ, ಒಂದ್ ವೇಳೆ ಎಲ್ಲಾ ಲಾಸ್ಟ್ ಡಿಜಿಟ್ ಸರ್ ಸೇಮ್ ಇದ್ದಿದ್ದು ಅಂದ್ರೆ ನಾವ್ ಏನ್ ಮಾಡ್ತಿದೀವಿ, ಹೌದಲ್ರಿ? ಸೊ ಇದನ್ನ ಏನ್ ಮಾಡ್ರಿ, ಇದನ್ನ ಎರಡು ಕಡೆ ಸ್ಕ್ವೇರ್ ಮಾಡ್ರಿ. ಈಗ ಜಸ್ಟ್ ಹೇಳಿನ್ರಿ, ಇದ್ರದ್ದು ಸ್ಕ್ವೇರ್ ಮಾಡ್ರಿ. 3 ಸ್ಕ್ವೇರ್ ಎಷ್ಟಾಕತಿ 9 ಅಂದ್ರೆ 09 ಬರೀರಿ. ಇದ್ರದ್ದು ಸ್ಕ್ವೇರ್ ಮಾಡ್ರಿ, ಇದು ಎಷ್ಟು ಬರ್ತೈತ್ರಿ? 09 ಬರ್ತೈತ್ರಿ. ಕರೆಕ್ಟಾ? ಲಾಸ್ಟಿಗೆ ಒಂದು ಕ್ರಾಸ್ ಮಾರ್ಕ್ ಕೊಡ್ರಿ ಅಥವಾ 0 ಬರೀರಿ, ಹೌದಲ್ರಿ? ಈಗ ಇದನ್ನ 3 ಮಲ್ಟಿಪ್ಲೈ ಮಾಡ್ರಿ. 3 3s are 9, 9 2s are 18. ಆ 18 ಇಲ್ಲಿ ಬರದ ಇದನ್ನ ಪ್ಲಸ್ ಮಾಡ್ರಿ. ಸೊ ಇದೇನಾಕತ್ರಿ 9, ಇದು 8, ಆಮೇಲೆ ಇದು 10. ಸೊ 1089, 1089 ಅದ ಆನ್ಸರ್ ಬಂದೈತಿಲ್ಲ ನೋಡ್ರಿ. ರೈಟ್, ಸೊ ಯಾವುದು ನಂಬರ್ನ ನೀವು ತಗೋರಿ, ಯಾವುದು ನಂಬರ್ನ ನೀವು ತಗೋರಿ, ಅದನ್ನ ಸ್ಕ್ವೇರ್ 2 ಡಿಜಿಟ್ ಒಂದ್ ವೇಳೆ ನೀವು ಸ್ಕ್ವೇರ್ ಫೈಂಡ್ ಮಾಡೋದಿತ್ತಂದ್ರೆ ಅದನ್ನ ಏನ್ ಮಾಡ್ರಿ, ಈ ರೀತಿ ನೀವು ಮಲ್ಟಿಪ್ಲೈ ಮಾಡ್ರಿ. ಕ್ಲಿಯರ್? ರೈಟ್, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಇಲ್ಲಿವರೆಗೂ ನಿಮಗೆಲ್ಲರಿಗೂ ಅರ್ಥ ಆಗೈತೆ ಅಂತ ನಾನು ಅನ್ಕೊಂಡಿನ್ರಿ. ರೈಟ್, ಓಕೆ. ಮುಂದಿನ ಕ್ವಶನ್ಗೆ ಹೋಗೋಣ್ರಿ. ರೈಟ್, ಹಾ, ಸೊ ಈ ಕ್ವಶನ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವ್ರಿ, ಈ ತರ ಕ್ವಶನ್ನ. ಸೊ ಇಲ್ಲಿ ನೀವು ಏನ್ ಮಾಡ್ರಿ, ಈ ಕ್ವಶನ್ನ ನೀವು ಹೋಮ್ವರ್ಕ್ ಸಾಲ್ವ್ ಮಾಡ್ರಿ. ಓಕೆ, ಸೊ ಇದನ್ನ ಹೋಮ್ವರ್ಕ್ ಸಾಲ್ವ್ ಮಾಡಿ ನನಗೆ ಇದರದ ಆನ್ಸರ್ ಎಷ್ಟು ಬರ್ತೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಓಕೆ, ಸೊ ಇಲ್ಲಿ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಈಕ್ವಲ್ ಟು 90, ಆಮೇಲೆ a ಪ್ಲಸ್ a ಇಂಟು b. ಓಕೆ, ಇದು a ಇಂಟು b is equal to 27 ಐತ್ರಿ. ಓಕೆ, ಇದು is equal to ಐತ್ರಿ, is equal to 27. then find the possible value of a plus b divided by a minus b. ಸೊ ಇದು ಕೂಡ RRB NTPC ಗ್ರಾಜುಯೇಟ್ 23/6/25 ಒಳಗಡೆ ಮೊನ್ನೆ ಕೇಳಿದಾರ್ರಿ. ಓಕೆ, ಎಲ್ಲ ಅಪ್ಡೇಟೆಡ್ ಕಂಟೆಂಟ್ ಅನ್ನು ನಾವು ಸಾಲ್ವ್ ಮಾಡೋಣ. ರೈಟ್, ಸೊ ಅದಕ್ಕೆ ಈ ಕ್ವಶನ್ ನ ಸಾಲ್ವ್ ಮಾಡಿ ಕ್ವಶನ್ ನಂಬರ್ 9 ಅಥವಾ ಹೋಮ್ವರ್ಕ್ ಕ್ವಶನ್ 1 ಅಂತ ಬರದ ನೀವು ಅದರದ ಆನ್ಸರ್ ಏನಾಕೈತಿ ಇದನ್ನ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ರೈಟ್, ಸೊ ಕಂಪಲ್ಸರಿ ಎಲ್ಲರೂ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ, ವಿಡಿಯೋ ನೋಡಿ ಬಿಡ್ಬೇಡ್ರಿ. ರೈಟ್, ಆಮೇಲೆ ಆದಷ್ಟು ಜನರಿಗೆ ನೀವು ಇದನ್ನ ಶೇರ್ ಮಾಡ್ರಿ. ಓಕೆ, ಶೇರ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಆಮೇಲೆ ಕ್ಲಾಸ್ ಹೆಂಗ್ ಅನಸ್ತಂತ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ನನಗೆ ಭಲೆ ನಾನು ರಿಪ್ಲೈ ಮಾಡದೇ ಇರ್ಬೋದ್ರಿ, ಬಟ್ ನಿಮ್ಮ ಕಮೆಂಟ್ಸ್ ನಾನು ಓದ್ತಿರ್ತೇನೆ ರೀ. ಪ್ರತಿಯೊಬ್ಬರದು ಕಮೆಂಟ್ಸ್ ನಾನು ಓದ್ತಿರ್ತೇನೆ ರೀ. ರೈಟ್, ಸೊ ಅದಕ್ಕೆ ನೀವು ಕಮೆಂಟ್ಸ್ ಮಾಡ್ರಿ, ಕ್ಲಾಸ್ ಹೆಂಗ್ ಅನ್ಸಾಕತೈತಿ. ಓಕೆ, ಇದೇ ರೀತಿ ನಾವು ಮುಂದೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ನಿಮಗೆ ಯಾವ ಟಾಪಿಕ್ ಬೇಕು ಅದನ್ನು ನಾನು ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ, ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ನನಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್, ಓಕೆ. ಸೊ ಈ ಕ್ವಶನ್ ನೀವು ಹೋಮ್ವರ್ಕ್ ಸಾಲ್ವ್ ಮಾಡ್ರಿ. ಓಕೆ, ರೈಟ್. ಸೊ ಈಗ ಇಲ್ಲೊಂದು ಕ್ವಶನ್ ಕೇಳಿದಾರ್ರಿ. ಸೊ ಏನಂತ, ದ ಸಮ್ ಆಫ್ ಅಂದ್ರೆ ನಾವೇನು ಆಲ್ರೆಡಿ ಡಿಸ್ಕಸ್ ಮಾಡೀವಲ್ಲ ಅದ ಕ್ವಶನ್ ಐತ್ರಿ, ಬಟ್ ಅದನ್ನ ಏನ್ ಮಾಡ್ಯಾನ್ರಿ ಅವ ಸೆಂಟೆನ್ಸ್ ಫಾರ್ಮ್ ದಾಗ ಕೊಟ್ಟಾನ್ರಿ. ಓಕೆ, ಸೊ ಈಗ ಸೆಂಟೆನ್ಸ್ ಕೇಳಿದಾನಂತಂದ್ರೆ ನೀವು ಇಲ್ಲಿ ಇದನ್ನ ಟಫ್ ಐತೆ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ನೋಡ್ರಿ, ಸಮ್ ಅಂದ್ರೆ ಏನ್ರಿ, ಎಕ್ಸ್ ಪ್ಲಸ್ ವೈ. ಸೊ ಎಕ್ಸ್ ಪ್ಲಸ್ ವೈ
ಅವನೇನ್ ಹೇಳಕತ್ತಾನ್ರಿ, ಇದು ಎಷ್ಟು ಐತಂತ್ರಿ 15 ಐತಂತ್ರಿ. ಓಕೆ, ಆಮೇಲೆ ಅದರದ್ದು ಪ್ರಾಡಕ್ಟ್ ಅಂದ್ರೆ ಗುಣಾಕಾರ ಅಂದ್ರೆ ಎಕ್ಸ್ ಇಂಟು ವೈ, ಇದು ಎಷ್ಟು ಐತಂತ ಹೇಳ್ತಾನ್ರಿ 36 ಐತಂತ ಹೇಳ್ತಾನ್ರಿ. ಸೊ ಫೈಂಡ್ ದಿ ಡಿಫರೆನ್ಸ್ ಅಂತ ಕೇಳನ್ರಿ, ಅಂದ್ರೆ ಎಕ್ಸ್ ಮೈನಸ್ ವೈ ಇದು ಎಷ್ಟು ಆಕೈತೆ ಅಂತ ಕೇಳ್ತಾನ್ರಿ. ಹೌದಾ, ಈಗ ನನಗೆ ಹೇಳ್ರಿ, ಈ ಕ್ವಶನ್ ಸಾಲ್ವ್ ಮಾಡಿವೇನಿಲ್ರಿ ನಾವು? ಸರ್ ಮಾಡಿಲ್ರಿ. ಮಾಡಿಲ್ಲ ಅಂತಂದ್ರೆ ಮಾಡ್ಬೋದು ಏನಿಲ್ರಿ. ನೋಡ್ರಿ, ನಾ ಇಲ್ಲಿ ಹಿಂಟ್ ಕೊಡ್ತೀನಿ, ಇದನ್ನ ನೀವು ಹೋಮ್ವರ್ಕ್ ಅಂತ ತಗೋರಿ. ಈ ಕ್ವಶನ್ ನನಗೆ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ನೋಡ್ರಿ, ಈಗ ನಾನೇನ್ ಹೇಳಿನ್ರಿ ನಿಮಗ, ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4xy. ಈ ಫಾರ್ಮುಲಾ ಕೊಟ್ಟಿನೇನಿಲ್ರಿ? ಕೊಟ್ಟಿರಿ ಸರ್. ಮತ್ತೆ ಕೊಟ್ಟಿರಂದ್ರೆ ಮುಗೀತಲ್ಲ. ನೋಡ್ರಿ, ಇಲ್ಲಿ ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಕೊಟ್ಟನ್ರಿ, ಇದು ಎಕ್ಸ್ ಪ್ಲಸ್ ವೈ 15 ಸ್ಕ್ವೇರ್ ಬರೀತೀರಿ ಇಲ್ಲಿ, ಕರೆಕ್ಟಾ? ನನಗೇನ್ ಫೈನ್ ಮಾಡ್ಬೇಕಾಗೈತ್ರಿ, ಎಕ್ಸ್ ಮೈನಸ್ ವೈ ಬೇಕಾಗೈತಿ. ಸೊ ನಾ ಏನಂತೀನ್ರಿ, ಈ ವ್ಯಾಲ್ಯೂ ಆ ಕಡೆ ಕಳಿಸ್ರಿ, ಈ ವ್ಯಾಲ್ಯೂನ ಈ ಕಡೆ ಕಳಿಸ್ರಿ, ಈ ವ್ಯಾಲ್ಯೂ ಈ ಕಡೆ ತಗೊಂಬರಿ. ಸೊ 4xy ಈ ಕಡೆ ತಗೊಂಬಂದ್ರ ಮೈನಸ್ 4xy ಆಕತ್ರಿ. ಎಕ್ಸ್ ವೈ ವ್ಯಾಲ್ಯೂ ಕೊಟ್ಟಾನ್ರಿ ಅವ 36 ಐತ್ ಅಂತ ಹೇಳಿ. ಸೊ 36 ಇಸ್ ಈಕ್ವಲ್ ಟು ಈ ವ್ಯಾಲ್ಯೂ ಈ ಕಡೆ ತಗೊಂಬರಿ, ಇಲ್ಲಿ ಏನ್ ಬರ್ತೈತ್ರಿ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಬರ್ತೈತ್ರಿ. ಸೊ ಇದನ್ನ ಅಷ್ಟು ಸಿಂಪ್ಲಿಫೈ ಮಾಡಿ ಈ ಸ್ಕ್ವೇರ್ ನ ಈ ಕಡೆ ತಗೊಂಬರಿ, ಇದು ರೂಟ್ ಆಕೈತ್ರಿ. ಸೊ ಅದು ನಿಮಗೆ ಏನ್ ಕೊಡ್ತೈತಿ, ನಿಮಗ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಕೊಡ್ತೈತಿ. ಆಲ್ಮೋಸ್ಟ್ ನಾ ಸಾಲ್ವ್ ಮಾಡೀನ್ರಿ. ಇದನ್ನ ಪೂರಾ ಸಾಲ್ವ್ ಮಾಡಿ ಇದರದ ಆನ್ಸರ್ ಕಮೆಂಟ್ ಬಾಕ್ಸ್ ಆಗಿ ತಿಳಿಸ್ರಿ. ಇದು ಹೋಮ್ವರ್ಕ್ ಕ್ವಶನ್ ನಂಬರ್ 2 ಇದೆ. ಅದು ಹೋಮ್ವರ್ಕ್ ಕ್ವಶನ್ ನಂಬರ್ 1 ರೀ, ಆಗಲೇದು ಕ್ವಶನ್. ಓಕೆ, ಹೋಮ್ವರ್ಕ್ ಕ್ವಶನ್ ನಂಬರ್ 1, ಇದು ಹೋಮ್ವರ್ಕ್ ಕ್ವಶನ್ ನಂಬರ್ 2. ಓಕೆ, ಆಲ್ಮೋಸ್ಟ್ ನಾ ಸಾಲ್ವ್ ಮಾಡೀನ್ರಿ. ಸಿಂಪ್ಲಿಫೈ ಮಾಡೋದು ನಿಮ್ ಕೆಲಸ ರೀ. ರೈಟ್, ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಅವನೇನ್ ಮಾಡಿದಾನ್ರಿ, ಇಲ್ಲಿ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾನ್ರಿ. ಸೊ ನಿಮ್ಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎಷ್ಟು ಆಕೈತೆ ಅಂತ ನೀವು ಹೇಳ್ಬೇಕಾಗೈತಿ. ಹೌದಾ, ನೋಡ್ರಿ, ಇದು ಎ ಸ್ಕ್ವೇರ್ ಐತ್ರಿ, ಇಲ್ಲಿ ಬಿ ಸ್ಕ್ವೇರ್ ಐತಿ, ಇದು 2ab ಐತ್ರಿ, ಇದು 2ab ಐತ್ರಿ, ಕರೆಕ್ಟಾ? ಬಟ್ ಎ ವ್ಯಾಲ್ಯೂ ನೋಡ್ರಿ, ಎ ವ್ಯಾಲ್ಯೂ ಜೊತೆ ಏನೈತ್ರಿ 100 ಐತ್ರಿ ಇಲ್ಲಿ. ಅಂದ್ರೆ ಇದರ ಅರ್ಥ ಏನ್ರಿ, ಎ ವ್ಯಾಲ್ಯೂ ಏನೈತ್ರಿ 10a ಐತ್ರಿ, ಹೌದೇನಿಲ್ರಿ? ಆಮೇಲೆ ಬಿ ವ್ಯಾಲ್ಯೂ ಇಲ್ಲಿ 225, ಬಿ ಸ್ಕ್ವೇರ್ ಕೊಟ್ಟನ್ರೆ ಅದ್ರ ಜೊತೆ ಒಂದು ನಂಬರ್ ಐತ್ರಿ ಇಲ್ಲಿ 225. ಸೊ ಈಗ ನೀವ ಹೇಳ್ರಿ 225 ಯಾವ ಸಂಖ್ಯೆದ ಸ್ಕ್ವೇರ್ ಐತ್ರಿ? ಸರ್ 15 ಐತ್ರಿ. ಸೊ ಇಲ್ಲಿ 15 ಬಿ ಬರೀರಿ, ಆಮೇಲೆ ಇದ್ರದ್ದು ಹೋಲ್ ಸ್ಕ್ವೇರ್ ಐತ್ರಿ. ಸೊ ಇಲ್ಲಿ 10a ಪ್ಲಸ್ 15b, 10a ಪ್ಲಸ್ 15b ಏನಾಗ್ತೈತ್ರಿ, ಇದು ನಿಮ್ಮ ಆನ್ಸರ್. ಇದು RRB NTPC ಗ್ರಾಜುಯೇಟ್ ಒಳಗಡೆ ಬಂದಿರುವಂತ ಕ್ವಶನ್, ರೈಟ್? ಸ್ವಲ್ಪ ಈ ರೀತಿ ಕೇಳ ಬೇಕಾದ್ರೆ ಇದನ್ನ ಮತ್ತೆ ಹೊಳೆ ಎಕ್ಸ್ಪಾಂಡ್ ಮಾಡಿ ನೋಡ್ರಿ, ಇದ ನಿಮ್ದು ವ್ಯಾಲ್ಯೂ ಬರ್ತದೆ, ರೈಟ್? ಆಮೇಲೆ ನಿಮಗೆ ಸ್ಕ್ವೇರ್ಸ್ ಗೊತ್ತಿರ್ಬೇಕ್ರಿ. ಓಕೆ, ಸ್ಕ್ವೇರ್ಸ್ ಗೊತ್ತಿರ್ಬೇಕು, ಕ್ಯೂಬ್ಸ್ ಗೊತ್ತಿರ್ಬೇಕು, ರೈಟ್? ಅಟ್ಲೀಸ್ಟ್ ಒಂದು 30 ತನ ಸ್ಕ್ವೇರ್ಸ್ ಗೊತ್ತಿರ್ಬೇಕ್ರಿ, ಒಂದು 15 ತನ ಕ್ಯೂಬ್ಸ್ ಗೊತ್ತಿರ್ಬೇಕ್ರಿ. ಓಕೆ, ಒಂದು 30 ತನ ಮಗ್ಗಿ ಬರ್ಬೇಕ್ರಿ. ಸೊ ಇವನ್ನೆಲ್ಲಾನು ನೀವು ಪ್ರಾಕ್ಟೀಸ್ ಮಾಡ್ಬೇಕ್ರಿ, ರೈಟ್? ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ್ರಿ. ಚಲೋ, ಸಿಂಪ್ಲಿಫೈ. ಇಲ್ಲಿ ಒಂದು ಕ್ವಶನ್ ಕೊಟ್ಟಾನ್ರಿ, ಇದು RRB NTPC ಗ್ರಾಜುಯೇಟ್ ಒಳಗೆ ಬಂದಿತ್ರಿ ಅದ, ರೈಟ್? ಸೊ ಇಲ್ಲಿ ಏನ್ ಕೊಟ್ಟಾನ ನೋಡ್ರಿ, ಇದನ್ನ ನೀವು ಎ ಅಂತ ತಗೊಂಡ್ರಿ ಅಂದ್ರೆ ಎ, ಇದನ್ನ ಬಿ ಅಂತ ತಗೊಂಡ್ರಿ ಅಂದ್ರೆ ಸೊ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಐತ್ರಿ ಅದ. ಬಟ್ ಇಲ್ಲಿ 9z ಐತ್ರಿ, ಇಲ್ಲಿ ಇದು ಬೇರೆ ನಂಬರ್ ಐತ್ರಿ ಅದ, ಇಲ್ಲಿ ಬೇರೆ ನಂಬರ್ ಐತ್ರಿ. ಓಕೆ, ಸೊ ಈಗ ಇದನ್ನ ಎ ಅಂತ ತಗೊಳಕ್ ಬರಂಗಿಲ್ರಿ. ಈಗ ಇದನ್ನ ನೀವು ಏನ್ ಮಾಡ್ರಿ, ಪಿ ಮತ್ತ ಕ್ಯೂ ಅಂತ ತಗೋರಿ. ಅಂದ್ರೆ ಇದೇನಾತ್ರಿ ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಆತ್ರಿ ಅದು, ಹೌದಾ? ಆಮೇಲೆ ಇಲ್ಲಿ ಮುಂದ್ ಮೈನಸ್ 81z² ಅಂತ ಕೊಟ್ಟಾನವ. ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಹೇಳ್ತೇನೆ ನಿಮಗೆ. ಫಸ್ಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸರ್ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡೋಣ್ರಿ. ಸರ್ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡೋಣ್ರಿ, ಇದು ಮೈನಸ್ 81z² ಹಂಗ ಬರುತ್ತೆ. ಇದನ್ನ ಅಷ್ಟು ಸಿಂಪ್ಲಿಫೈ ಮಾಡೋಣ ಸರ್. ಯಾವ್ದಾದ್ರು ಇಲ್ಲಿ ಆಪ್ಷನ್ ಬರ್ತೈತ್ರಿ, ಅದ ನಮ್ದು ರೈಟ್ ಆನ್ಸರ್ ಆಗ್ತೈತ್ರಿ, ಹೌದಲ್ರಿ? ಮಾಡಿ ನೋಡ್ರಿ ಒಂದ್ಸಲ, ಎಷ್ಟು ಟೈಮ್ ತಗೊಂತೈತಿ ನನಗೆ ಹೇಳ್ರಿ. ಸಿ ನೆಲ್ಪಿಟ್ಕೋರಿ, ಈ ಮೆಥಡ್ಲಿ ನೀವು ಕ್ವಶನ್ನ ಸಾಲ್ವ್ ಮಾಡಕ್ ಹೋಗ್ಬೇಡ್ರಿ. ಈಗ ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ, ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಅದನ್ನ ಮತ್ತೆ ಅಷ್ಟು ಸಿಂಪ್ಲಿಫೈ ಮಾಡಿ. ಆಮೇಲೆ ಇವು ವ್ಯಾಲ್ಯೂಸು ಬೇರೆ ಬೇರೆ ಅದಾವ್ರಿ. ಸೊ ಇವನ್ನೆಲ್ಲ ಸಿಂಪ್ಲಿಫೈ ಮಾಡಿ ನೀವು ಆನ್ಸರ್ ಮಾಡೋದ್ರೊಳಗಡೆ ನಿಮ್ಮ ಕಾಂಪಿಟೇಟರ್ 2 ಕ್ವಶನ್ ಮುಂದೆ ಹೋಗಿರ್ತಾನ್ರಿ, ರೈಟ್?
ಸೊ ಹಂಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡಿದ್ರಿ ನೋಡ್ರಿ, ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಇದಕ್ಕೆ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಓಕೆ, ಎಕ್ಸ್ಪ್ರೆಷನ್ ಒಂದು ಈಕ್ವೇಶನ್ ಐತ್ರಿ, ಇದು ಸಾರಿ ಎಕ್ಸ್ಪ್ರೆಷನ್ ಐತ್ರಿ. ಸೊ ಎಕ್ಸ್ಪ್ರೆಷನ್ ಒಳಗಡೆ ಸರ್ ಇದು ಎಕ್ಸ್ಪ್ರೆಷನ್ ಐತಿ ಮತ್ತೆ ಈಕ್ವೇಶನ್ಗೆ ಏನ್ ಡಿಫ್ರೆನ್ಸ್ ರೀ ನೋಡ್ರಿ. ಈಕ್ವೇಶನ್ ಅಂತಂದ್ರ ಈಕ್ವೇಶನ್ ಹೆಸರೇ ಹೇಳ್ತದ್ರಿ, ಈಕ್ವಲ್ಸ್ ಟು ಈಕ್ವೇಶನ್ ಈಕ್ವಲ್ಸ್ ಟು ಸಮಥಿಂಗ್ ಇರ್ತೈತ್ರಿ, ಅಲ್ಲಿ ಆಲ್ಮೋಸ್ಟ್ ಈಕ್ವಲ್ಸ್ ಟು 0 ಅಂತ ಇರ್ತೈತ್ರಿ. ಈಗ ನಿಮಗೆ ಇಲ್ಲಿ ಎಲ್ಲರ ಈಕ್ವಲ್ಸ್ ಟು ಕನಾಗತೈತೇನ್ರಿ? ಓಕೆ, ಈಕ್ವಲ್ಸ್ ಟು ಎಲ್ಲರ ಕನಾಗತೈತೇನ್ರಿ? ಇಲ್ಲಿ ಇಲ್ಲ. ಸೊ ಹಂಗಾದ್ರೆ ಇದು ಎಕ್ಸ್ಪ್ರೆಷನ್ ಐತ್ರಿ. ಇದು ಎಲ್ಲಾದ್ರೂ ಈಕ್ವಲ್ಸ್ ಟು ಇತ್ತಂತ ತಿಳ್ಕೊರಿ, ಅದು ಈಕ್ವೇಶನ್ ಆಕೈತ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಎಕ್ಸ್ ಮೈನಸ್ 2y ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3y ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 0 ಅಂತ ಕೊಟ್ಟನೆ ಅಂತ ತಿಳ್ಕೊರಿ. ಈಗ ಇದು ಈಕ್ವೇಶನ್ ಆಕೈತ್ರಿ. ಇದು ಈಕ್ವೇಶನ್ ಯಾಕೆ ಆಗ್ತೈತಿ ಅಂತಂದ್ರೆ ಇಲ್ಲಿ ಈಕ್ವಲ್ಸ್ ಟು ಸಮಥಿಂಗ್ ಕೊಟ್ಟಾನ್ರಿ ಅವ, ಅಥವಾ ಇದು ಈಕ್ವಲ್ಸ್ ಟು ಅಂತ ಐತ್ರಿ. ಇಲ್ಲಿ ನಾ ಹೇಳೋದು ಅರ್ಥ ಆತದ್ರಿ? ಇದಕ್ಕೆ ನಾವು ಈಕ್ವೇಶನ್ ಅಂತ ಕರಿತೀವಿ. ಸೊ ಯಾವಾಗ ಈ ಈಕ್ವಲ್ಸ್ ಟು 0 ಅಂತ ಇರಂಗಿಲ್ಲಲ್ಲ, ಈಕ್ವಲ್ಸ್ ಟು ಅಂತ ಇರಂಗಿಲ್ಲ ನೋಡ್ರಿ, ಯಾವಾಗ ಈಕ್ವಲ್ಸ್ ಟು ಇರಂಗಿಲ್ಲಲ್ಲ ಅವಾಗ ಅದಕ್ಕೆ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಸೊ ಅದಕ್ಕೆ ನಾನು ಏನ್ ಹೇಳ್ತೇನ್ರಿ, ಇದನ್ನ ನೀವು ಅಪ್ಲೈ ಮಾಡಿ ನೋಡ್ರಿ, ಡೆಫಿನೆಟ್ಲಿ ಇದು ಟ್ರಿಕ್ ವರ್ಕ್ ಮಾಡತೈತ್ರಿ. ಏನಂತಂದ್ರ ಯಾವಾಗ ಎಕ್ಸ್ಪ್ರೆಷನ್ ಇರ್ತೈತಿ ಅಂದ್ರ ಯಾವಾಗ ಈಕ್ವಲ್ಸ್ ಟು ಚಿಹ್ನೆ ಇರಂಗಿಲ್ಲಲ್ಲ, ಯಾವುದೂ ಒಂದು ಈಕ್ವೇಶನ್ ಒಳಗಡೆ ಈಕ್ವಲ್ಸ್ ಟು ಚಿಹ್ನೆ ಯಾವಾಗ ಇರಂಗಿಲ್ಲ ನೋಡ್ರಿ, ಸೊ ಅವಾಗ ನೀವ್ ಏನ್ ಮಾಡ್ರಿ, ಇದ್ರೊಳಗಡೆ ಯಾವ್ದಾದ್ರು ಒಂದು ದೊಡ್ಡ ವ್ಯಾಲ್ಯೂನ ಈಕ್ವಲ್ ಟು 0 ಅಂತ ತಗೊಂಡ್ರಿ. ಅಂದ್ರ ಈಗ ಇಲ್ಲಿ ನಾ ಯಾವ ವ್ಯಾಲ್ಯೂ 0 ತಗೋಬೇಕ್ರಿ? ಓಕೆ, ಅದು ಆಪ್ಷನ್ ಮೇಲೆ ಡಿಪೆಂಡ್ ಆಕೈತ್ರಿ. ಓಕೆ, ಅದು ಆಪ್ಷನ್ ಮೇಲೆ ಡಿಪೆಂಡ್ ಆಕೈತಿ. ಈಗ ನೀವು ಆಪ್ಷನ್ಸ್ ದಾಗ ನೋಡ್ರಿ, ಇಲ್ಲಿ ಝೆಡ್ ಐತ್ರಿ, 43z 9z 7z z ಸ್ಕ್ವೇರ್, ಆಮೇಲೆ 18z ಸ್ಕ್ವೇರ್ ಐತ್ರಿ. ಇಲ್ಲಿ 91y ಸ್ಕ್ವೇರ್, 95y ಸ್ಕ್ವೇರ್, 90y ಸ್ಕ್ವೇರ್, 81y ಸ್ಕ್ವೇರ್. ಸೊ ಝೆಡ್ ವ್ಯಾಲ್ಯೂನು ಬೇರೆ ಬೇರೆ ಅದಾವ್ರಿ, ವೈದ್ ವ್ಯಾಲ್ಯೂನು ಎಲ್ಲಾನು ಬೇರೆ ಬೇರೆ ಅದಾವ್ರಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನಾ ಏನಂತೇನ್ ಗೊತ್ತೇನ್ರಿ, ಇಲ್ಲಿ ಈಕ್ವೇಶನ್ ಒಳಗಡೆ ಝೆಡ್ ಮತ್ತು y ಐತ್ರಿ, ಇಲ್ಲಿ ಝೆಡ್ ಮತ್ತು y ಐತಿ, ಮತ್ತೆ ಇಲ್ಲಿ ಝೆಡ್ ಐತ್ರಿ, ಹೌದಲ್ರಿ? ಸೊ ನೋಡ್ರಿ ಯಾವ್ದು ಬಹಳ ಸಲ ಬಂದೈತ್ರಿ ಈ ಈಕ್ವೇಶನ್ ನ, ಈ ಎಕ್ಸ್ಪ್ರೆಷನ್ ನ ನೋಡಿದ್ಮೇಲೆ ಯಾವ ಟರ್ಮ್ ಬಹಳ ಸಲ ಬಂದೈತಿ? ಸರ್ ಝೆಡ್ ಬಹಳ ಸಲ ಬಂದೈತ್ರಿ. ಝೆಡ್ ಇಲ್ಲೂ ಐತಿ, ಇಲ್ಲೂ ಐತಿ, ಮತ್ತೆ ಇಲ್ಲೂ ಐತ್ರಿ. ಸೊ ಯಾವ್ದು ಒಂದು ಪ್ಯಾರಾಮೀಟರ್ ಬಹಳ ಸಲ ಬಂದೈತಲ್ಲ ಅದನ್ನ 0 ಮಾಡಿಬಿಡ್ರಿ. ಸೊ ಅಂದ್ರೆ ಇಲ್ಲಿ ನಾ ಏನ್ ಮಾಡ್ತೇನ್ರಿ, ಇಲ್ಲಿ ಝೆಡ್ ಇಸ್ ಈಕ್ವಲ್ ಟು 0 ಅಂತ ತಗೋತೇನ್ರಿ. ಸೊ ಝೆಡ್ ಇಸ್ ಈಕ್ವಲ್ ಟು 0 ಅಂದ್ರೆ ಇದು 0 ಆಯ್ತ್ರಿ. ಅದ ಅಂದ್ರೆ ಇಲ್ಲಿ ಏನ್ ಉಳಿತ್ರಿ, -9 ಸ್ಕ್ವೇರ್ ಉಳಿತ್ರಿ, -9y ಸ್ಕ್ವೇರ್ ಉಳಿತ್ ನೋಡ್ರಿ, ಇದಿಷ್ಟ ಉಳಿತ್ರಿ. ಇಲ್ಲ ನಾನು ಬರೀತೇನ್ರಿ, -9y ಸ್ಕ್ವೇರ್ ಉಳಿತ್ರಿ. ಈಗ ಇಲ್ಲಿ ಇದು 0 ಆತ್ರಿ, ಇದು ಪ್ಲಸ್ ಐತ್ಲಾ, ಪ್ಲಸ್ ಬರೀತೇನ್ರಿ. ಇಲ್ಲಿ ಏನು ಉಳಿತ್ರಿ ಹಂಗಾರ, 3y ಸ್ಕ್ವೇರ್ ಉಳಿತ್ರಿ, 3y ಸ್ಕ್ವೇರ್ ಉಳಿತ್ರಿ. ಆಮೇಲೆ ಇದಂತೂ 0ನ ಆತ್ರಿ ಅದು, ಯಾಕಂದ್ರೆ ಝೆಡ್ 0 ತಗೊಂಡ್ರಿ, 0 ಇಂಟು ಎನಿ ನಂಬರ್ 0. ಈಗ ಇದನ್ನ ಸಾಲ್ವ್ ಮಾಡ್ರಿ, 9 9 81, ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತ್ರಿ, ಇದು y ಸ್ಕ್ವೇರ್ ಆತ್ರಿ, ಪ್ಲಸ್ 3 3 9 9y ಸ್ಕ್ವೇರ್. ಈಗ ಇದನ್ನ ಆಡ್ ಮಾಡ್ರಿ, 81 ಪ್ಲಸ್ 9, ಯಾಕಂದ್ರೆ ಇದು y ಸ್ಕ್ವೇರ್ ಇದು y ಸ್ಕ್ವೇರ್ ಐತ್ರಿ, 81 ಪ್ಲಸ್ 9 90y ಸ್ಕ್ವೇರ್ ಆತ್ರಿ. 90y ಸ್ಕ್ವೇರ್ ಇಲ್ಲ ಐತಿ ನೋಡ್ರಿ, 90y ಸ್ಕ್ವೇರ್ ಇಲ್ಲ ಅಷ್ಟ ಐತಿ. ಇದ ನಿಮ್ದು ಆನ್ಸರ್. ಎಷ್ಟು ಸೆಕೆಂಡ್ಸ್ ಬೇಕ್ರಿ ಹೇಳ್ರಿ, ಎಷ್ಟು ಸೆಕೆಂಡ್ಸ್ ಬೇಕಾ? ಇದನ್ನ ಪ್ರೂವ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ. ಸೊ ನೋಡ್ರಿ, ಇಲ್ಲಿ ಪಾಯಿಂಟ್ ನ ನೀವು ಏನ್ ಅರ್ಥ ಮಾಡ್ಕೋಬೇಕಾಗೈತ್ರಿ, ಇದನ್ನ ನೀವು ಯಾವಾಗ ಮಾಡ್ಬೋದ್ರಿ, ಇದನ್ನ ನೀವು ಯಾವಾಗ ಮಾಡ್ಬೋದ್ರಿ, ಓನ್ಲಿ ವೆನ್ ದಿ ಎಕ್ಸ್ಪ್ರೆಷನ್ ಈಸ್ ಗಿವನ್ ಟು ಯು. ಎಕ್ಸ್ಪ್ರೆಷನ್ ಅಂದ್ರೆ ಏನ್ರಿ, ಆ ಪೂರಾ ಈಕ್ವೇಶನ್ ಒಳಗಡೆ ಎಲ್ಲೂ ಇಸ್ ಈಕ್ವಲ್ ಟು ಇರಬಾರ್ದ್ರಿ, ಇಸ್ ಈಕ್ವಲ್ ಟು, ಅವಾಗ ನೀವು ಮಾಡಬಹುದ್ರಿ. ಓಕೆ, ಈಗ ನಾ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನ್ರಿ. ಇವೆಲ್ಲ ನಿಮ್ಮ ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್ಸ್ ಅದಾವ್ರಿ, ಯಾವುದೂ ಇಲ್ಲಿ ಓನು ಕ್ವಶನ್ ನಾನು ತಗೊಂಡಿಲ್ರಿ, ರೈಟ್? ಈಗ ಈ ಕ್ವಶನ್ ನೋಡ್ರಿ. ಓಕೆ, ಈಗ ಈ ಕ್ವಶನ್ ನೋಡ್ರಿ. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, y ವ್ಯಾಲ್ಯೂ ಎಲ್ಲಾ ಕಡೆ ಡಿಫ್ರೆಂಟ್ ಐತ್ರಿ, ಹೌದಲ್ರಿ? y ವ್ಯಾಲ್ಯೂ ಏನೈತ್ರಿ, ಎಲ್ಲಾ ಕಡೆ ಡಿಫ್ರೆಂಟ್ ಐತ್ರಿ. ಸೊ ಹಂಗಾದ್ರೆ ನಾ ಏನ್ ಮಾಡ್ತೇನ್ರಿ, ಇಲ್ಲೂ ಕೂಡ ಝೆಡ್ 0 ಮಾಡಿಬಿಡ್ತೇನೆ. ಸರ್ ಜೆಡ್ ಯಾಕೆ 0 ಮಾಡಾಕತ್ತೀರಿ? ಯಾಕಂದ್ರೆ ಜೆಡ್ ಬಾಳ ಸಲ ಬಂದೈತ್ರಿ ರಾಜಾ. ಇಲ್ಲಿ ನೋಡಿ, ಇಲ್ಲೂ ಝೆಡ್ ಐತಿ, ಇಲ್ಲೂ ಝೆಡ್ ಐತಿ, ಇಲ್ಲೂ ಝೆಡ್ ಐತಿ, ಝೆಡ್ ಬಾಳ ಸಲ ಬಂದೈತ್ರಿ ಅದು. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, ಝೆಡ್ ಇಸ್ ಈಕ್ವಲ್ ಟು 0 ತಗೊಂಡ್ಬಿಡ್ತೇನೆ. ಸೊ ಝೆಡ್ 0 ಅಂದ್ರೆ ಇದು 0 ಆತ್ರಿ. ಈಗ ಡೈರೆಕ್ಟ್ ಮಾಡೋಣ್ರಿ, 9 ಸ್ಕ್ವೇರ್, 9 9 81y ಸ್ಕ್ವೇರ್ ಆಕತ್ರಿ. ಇಲ್ಲಿ ಝೆಡ್ 0 ಆತಂದ್ರ ಇದು ಪ್ಲಸ್ ಐತ್ರಿ, ಪ್ಲಸ್ ಬರೀ ಮೊದಲ 5 5 25 ಆಕತ್ರಿ.
25y². ಆಮೇಲೆ ಇಲ್ಲೂ ಏನಾದ್ರಿ, ಇದು 0 ಆದ್ರಿ. ಈಗ ಇದನ್ನ ಆಡ್ ಮಾಡ್ರಿ. ಸೊ 5 + 1 6, 8 + 1 10. ಸೊ ಎಷ್ಟು ಬರ್ತೈತ್ರಿ ಅದ? 106y². 106y² ಎಲ್ಲಿದ್ರಿ? ಇದು ನಿಮ್ಮ ಆನ್ಸರ್. ಸೊ ಟೆಲ್ ಮಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗತ್ರಿ? ಸೊ ಈ ರೀತಿ ನಾವು ಏನ್ ಮಾಡ್ಬೋದ್ರಿ, ಒಂದು ಕ್ವಶನ್ನ ಸಾಲ್ವ್ ಮಾಡ್ಬೋದ್ರಿ. ಓಕೆ, ಸೊ ಇನ್ನಟ್ ಡಿಸ್ಕಷನ್ ಮಾಡೋಣ್ರಿ ಈ ಒಂದು ಪರ್ಟಿಕ್ಯುಲರ್ ಟೈಪ್ ಮೇಲೆ. ಇನ್ನು ಇದು ಸ್ಕ್ವೇರ್ ಮುಗುದಿಲ್ರಿ. ಓಕೆ, ಸೊ ನಾವು ಏನ್ ಮಾಡೀವಿ ಇವತ್ತ? a + b² a - b². ಓಕೆ, ಆಮೇಲೆ ಇವು ಇಬ್ರು ಮಧ್ಯೆ ರಿಲೇಷನ್ ಅಂದ್ರೆ ಇವನ್ನೆರಡು ಪ್ಲಸ್ ಮಾಡಿದಾಗ ಏನಾಕತ್ರಿ, ಆಮೇಲೆ ಇವನ್ನೆರಡೂ ಮೈನಸ್ ಮಾಡಿದಾಗ ಏನಾಕತ್ರಿ, ಇದಿಷ್ಟು ನಾವು ಡಿಸ್ಕಸ್ ಮಾಡೇವ್ರಿ. ಬಟ್ ಇನ್ನೂ ಕ್ವಶನ್ ಅದಾವ್ರಿ ಸ್ಕ್ವೇರ್ಸ್ ಮೇಲೆ. ಸೊ ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ್ರಿ. ಸೊ ಎವ್ರಿಬಡಿ ಪ್ಲೀಸ್ ಟೆಲ್ ಮಿ ಇನ್ ದಿ ಕಮೆಂಟ್ ಬಾಕ್ಸ್, ಹೌ ವಾಸ್ ಟುಡೇಸ್ ಕ್ಲಾಸ್? ಇವತ್ತಿನ ಕ್ಲಾಸ್ ನಿಮ್ಗೆ ಹೆಂಗೆ ಅನ್ನಿಸ್ತ್ರಿ? ಪ್ಲಸ್ ಅದ್ರ ಜೊತೆ ನಿಮ್ಮ ಹೋಮ್ವರ್ಕ್, ನಾನೇನು 2 ಕ್ವಶನ್ ಹೋಮ್ವರ್ಕ್ ಕೊಟ್ಟಿನ್ರಿ, ಅದರದ ಆನ್ಸರ್ಸ್ನ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.